ಆರಂಭದ ರಾಜಕೀಯ ಹೇಗಿತ್ತು ಆ ದಿನಗಳು? ಬಹಳ ಕಷ್ಟದ ದಿನಗಳು. ಬೇರೆ ಪಕ್ಷದಲ್ಲಿದ್ದವನು, ನಾನು ಕಾಂಗ್ರೆಸ್ ಅಲ್ಲಿದ್ದವನು. 40 ವರ್ಷ ಒಂದು ಸಂಘಟನೆಯಲ್ಲಿ ದುಡಿದ್ರೂ ಕೂಡ ಯೋಗ್ಯತೆಯನ್ನು ಗುರುತಿಸಲಿಕ್ಕೆ ಅವರಿಂದ ಆಗಿಲ್ಲ. ಆದ್ರಿಂದ ಅವರ ಯೋಗ್ಯತೆ ನನಗೆ ಅರ್ಥ ಆಯ್ತು. ಲೇಟ್ ಆಗ್ಲಿಲ್ವಾ? ಬಹಳ ಲೇಟ್. 40 ವರ್ಷ ತಾಳ್ಬೇಕು, ತಾಳ್ಮೆ ಇರಬೇಕು. ಅದಕ್ಕೆ 40 ವರ್ಷ ತಾಳ್ಕೊಂಡಿದ್ದೇನೆ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದಾಗ ಬಹಳ ಇಷ್ಟಪಟ್ಟು ಬರಲಿಲ್ಲ. ನಾನು ಹೌದಾ? ಇಷ್ಟಪಟ್ಟು ಬಂದಿಲ್ಲ. ನಾನು ದಲಿತ ವಿರೋಧಿ ಅಂತಾರೆ, ಅಂಬೇಡ್ಕರ್ ವಿರೋಧಿ ಅಂತಾರೆ, ಸಂವಿಧಾನ ವಿರೋಧಿ ಅಂತಾರೆ, ಸಂವಿಧಾನ ತೆಗೆದು ಬಿಡ್ತೀವಿ ಅಂತಾರೆ, ಮೀಸಲಾತಿಯನ್ನು ತೆಗೆದು ಬಿಡ್ತಾರೆ ಅಂತ ಹೇಳ್ತಾರೆ. ಇಂಥ ಪಕ್ಷಕ್ಕೆ ನಾನು ಹೋದ್ರೆ ಹೆಂಗೆ? ಕೋಮುವಾದಿ ಪಕ್ಷ ಅಂತ ಅಂದು ನೀವೇ 40 ವರ್ಷ ಹೇಳ್ತಾ ಇದ್ರಿ. ಸೊ ಅದೇ ಕೋಮುವಾದಿ ಪಕ್ಷದಲ್ಲಿ ನೀವು ಜಾಯಿನ್ ಆದ ನಂತರ ನೀವು ಕಂಡದ್ದೇನು? ಕೋಮುವಾದ ಇಲ್ಲದಿದ್ದನ್ನು ಕಂಡಿದ್ದು. ಒಂದ್ ಸೀಟ್ ಕೊಡಲ್ಲ ಮತ್ತೆ ನೀವು? ಯಾರಿಗೆ? ಅಲ್ಪಸಂಖ್ಯಾತರಿಗೆ. ಹೆಂಗ್ ಕೊಡೋದು? ಬಂದ್ರೆ ತಾನೆ. ಅವ್ರ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಬಿಜೆಪಿ ಗುಮ್ಮ ತೋರಿಸಿ 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 ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ನೆಚ್ಚಿನ ಮುಖ್ಯಮಂತ್ರಿ ಯಾರು? ನನಗೆ ನನ್ನ ಕಾಲದಲ್ಲಿ ಬಂಗಾರ. ಅದಾದ ನಂತರ ಅದೇ ರೀತಿಯ ಒಂದು ಇದನ್ನ ನಾನು ಯಡಿಯೂರಪ್ಪನವರಲ್ಲಿ ಕಂಡಿದ್ದೇನೆ. ಸಿದ್ದರಾಮಯ್ಯನವರು ಡೋಂಗಿ ರಾಜಕಾರಣಿ. ಡಿ.ಕೆ. ಶಿವಕುಮಾರ್ ರಾಂಗ್ ಪಾರ್ಟಿಯಲ್ಲಿ ರೈಟ್ ಪರ್ಸನ್ ಅಂತ ನನ್ಗನ್ಸುತ್ತೆ. ಓಕೆ, ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ವಾ ಸುಭದ್ರವಾಗಿ ದೇಶ? ರಾಜಕಾರಣ ಮಾಡಬೇಕು, ಅಧಿಕಾರ ಹಿಡಿಬೇಕು, ಅಷ್ಟೇ ಅವ್ರ ಭದ್ರ. ದೇಶ ಚಿಂತನೆ ಇಲ್ಲ. ಮೋದಿ ದೇಶನೇ ಮಾರಿಬಿಟ್ಟಿದ್ದಾನೆ ಅಂತಾರೆ. ಮೋದಿ ದೇಶ ಮಾರಿ ಆಗೋಯ್ತಲ್ವಾ? ಆಗೋಯ್ತು ತಾನೆ. ಮತ್ತೆ ರಾಹುಲ್ ಗಾಂಧಿ ಯಾವ ದೇಶಕ್ಕೆ ಪ್ರಧಾನಿ ಆಗೋ ಪ್ರಯತ್ನ ಮಾಡ್ತಿದ್ದಾರೆ? ಮಾರಿರೋ ದೇಶಕ್ಕ. ಮಾರಿರೋ ದೇಶನ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ರ್ಯಾಲಿಯಲ್ಲಿ ಕಾಣಿಸ್ಕೊಳ್ತಾರೆ. ಅದು ನೀವು. ಹೇಗಿತ್ತು ಆ ಮೂಮೆಂಟ್? ನನ್ಗೆ ಬಹಳ ಖುಷಿ. ನಿರೀಕ್ಷೆ ಇತ್ತಾ? ಇಲ್ಲ. ಪ್ರೈಮ್ ಮಿನಿಸ್ಟರ್ ಜೊತೆ 40 ವರ್ಷ ಒಂದು ಕ್ಷಣ ಹಿಂಗ್ ಪಾಸ್ ಆಯ್ತಾ? ಆಗಿರುತ್ತೆ, ಆಗ್ಲೇಬೇಕಲ್ಲ. ಏನಂದ್ರು ನಿಮ್ಮ ಮನೆಯವರು ಒಂದು ಸಾರಿ ಹೇಳ್ತಿದ್ರು, ಯಾವತ್ತಾದ್ರೂ ಪ್ರಧಾನ ಮಂತ್ರಿಗಳ ಮುಂದೆ ಒಂದು ಫೋಟೋ ಇಟ್ಕೊಂಡ್ಬಂದ್ಬಿಡ್ರಿ, ನಮ್ಗೆ ಅಷ್ಟು ಖುಷಿ ಆಗುತ್ತೆ ಅಂತ. ಫೋಟೋ ಏನೋ ಅವ್ರ ಜೊತೆಲೇ ಎಷ್ಟಾಗಿರ್ಬೇಕು. ನನ್ನ ಮಗಳಿಗಂತೂ ಪಕ್ಕದಲ್ಲಿ ನಿಂತಿದ್ದಾರೆ, ಡಿಟ್ಟ ಪಕ್ಕದಲ್ಲಿ. ಇವಾಗನೇ ಬಂದು ನೋಡ್ತಾ ಇದೀನಿ ನಾನು. ಎಷ್ಟು ಬಾಡಿ ಗಾರ್ಡ್ಗಳು ಪಕ್ಕದಲ್ಲಿ. ಏನ್ ಇದು? ಆದ್ರೆ ಎಲ್ಲೋ ಒಂದು ಕಡೆ ನೋವೇನಂತಂದ್ರೆ, ನನ್ನ ತಂದೆ ತಾಯಿ ಇದ್ದಿದ್ರೆ ಅನಕ್ಷರಸ್ಥರು, ನಮ್ಮನ್ನ ಈ ಅಕ್ಷರಸ್ಥರನ್ನಾಗಿ ಮಾಡಿ ಈ ಮಟ್ಟಕ್ಕೆ ನಮ್ಮನ್ನು ನೋಡೋ ಭಾಗ್ಯ ಅವ್ರಿಗಿಲ್ವಲ್ಲ ಅಂತ. ಒಂದು 20-25 ವರ್ಷ ಹಿಂದೆ ಏನಾದರೂ ನಾನು ಇಷ್ಟು ಮಟ್ಟಕ್ಕೆ ಬಂದಿದ್ದಿದ್ರೆ ನಿಜವಾಗ್ಲೂ ಅವ್ರು ಇರ್ತಿದ್ರು, ಖುಷಿ ಪಡ್ತಿದ್ರು. ಬಟ್ ಅವ್ರಿಗೆ ಆ ಒಂದು ಸಂತೋಷ ಕೊಡ್ಲಿಕ್ಕೆ ನಮ್ಗೆ ಆಗ್ಲಿಲ್ವಲ್ಲ ಅನ್ನೋ ಒಂದು ಕೊರಗು ನಮಗೂ ಕೂಡ ಇದ್ದೇ ಇರ್ತದೆ. ನಮಸ್ಕಾರ. ನೀವು ನೋಡ್ತಾ ಇರೋದು ಸಭೆ ವಿತ್ ಸಭಾ. ಸಭಾನ ಸಭೆಯಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಸಾಮಾನ್ಯವಾಗಿ ಟಿವಿ ಡಿಬೇಟ್ಸ್ಗಳಲ್ಲಿ ಇವ್ರನ್ನ ನೀವು ನೋಡೇ ಇರ್ತೀರಾ. ಇವ್ರು ಮಾತಾಡೋದು, ಇವರು ವಿಶ್ಲೇಷಣೆ ಮಾಡೋದು ಎಲ್ಲ. ಇವರು ವಿಶ್ಲೇಷಣೆ ಮಾಡ್ತಾ ಇದ್ದಂತಹ ವಿಷಯ ಪಾರ್ಟಿಗೆ ಸಂಬಂಧಪಟ್ಟದ್ದೋ, ಸ್ಕೀಮಿಗೆ ಸಂಬಂಧಪಟ್ಟದ್ದೋ, ದೇಶಕ್ಕೆ ಸಂಬಂಧಪಟ್ಟದ್ದೋ ಅಥವಾ ಬೇರೆ ಬೇರೆ ಪಕ್ಷಗಳಿಗೆ ಸಂಬಂಧಪಟ್ಟದ್ದೋ ಆಗಿರುತ್ತೆ. ಆದರೆ ಇವತ್ತು ನನ್ನ ಸಭೆಯಲ್ಲಿ ನಾನು ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ ಇವರದ್ದೇ ಒಂದಿಷ್ಟು ಸಂಗತಿಗಳ ಮೂಲಕ. ಅವರೇ ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಆಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಏನ್ ನಡೀತಾ ಇದೆ ಸರ್? ಹೇಗಿದೆ ತಯಾರಿ, ಮುಂದಿನ ತಯಾರಿಗಳು? ಪ್ರಾರಂಭ ಆಗಿದೆ. ಓಕೆ. ದೇಶ ಮೊದಲು ಅಲ್ವೇ? ಹೌದು. ದೇಶದ ಹಿತದೃಷ್ಟಿಯಿಂದ ಇಡೀ ದೇಶವಾಸಿಗಳು ಸೇರಿ ದೇಶವನ್ನ ಸುಭದ್ರವಾಗಿಡಬೇಕು. ರಾಜಕೀಯ ವ್ಯವಸ್ಥೆಯನ್ನು ನಾವು ಬಹಳ ಚೊಕ್ಕವಾಗಿಡಬೇಕು. ಅದರ ಮೂಲಕ ದೇಶವಾಸಿಗಳಿಗೆ ನೆಮ್ಮದಿ ಸಿಗಬೇಕು. ಈ ದೇಶ ಯಾವತ್ತೂ ಕೂಡ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಅದರಿಂದ ನಾವು ದೇಶವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಅದನ್ನು ಪ್ರಾರಂಭ ಮಾಡಿದ್ದೇವೆ. ವೆಲ್, ಸಾಮಾನ್ಯವಾಗಿ ನಾನು ಹಿಂದಿನ ಚಾನೆಲ್ಸ್ ಅಲ್ಲಿ ಇದ್ದಾಗ ನೀವು ಕೂಡ ಡಿಬೇಟ್ಸ್ಗಳಲ್ಲಿ ಭಾಗಿಯಾಗಿದ್ರಿ. ಇವಾಗಲೂ ಕೂಡ ನೀವು ಪ್ರತಿನಿತ್ಯ ಡಿಬೇಟ್ಸ್ಗಳಲ್ಲಿ ಇರ್ತೀರಿ. ಅಲ್ಲಿ ಮಾತಾಡುವಂತಹ ವಿಚಾರಗಳು, ವಿಷಯಗಳು ಬೇರೆ. ಬಟ್ ನಾನು ಇವಾಗ ತಿಳ್ಕೊಬೇಕಾಗಿರೋ ವಿಚಾರ ಬೇರೆ. ಹೂ ಇಸ್ ಛಲವಾದಿ ನಾರಾಯಣ ಸ್ವಾಮಿ? ಛಲವಾದಿ ನಾರಾಯಣ ಸ್ವಾಮಿ ಇಸ್ ಛಲವಾದಿ ಓನ್ಲಿ. ಛಲವಾದ ಇಲ್ಲದೆ ಇದ್ರೆ ಸೊ ನಾರಾಯಣ ಸ್ವಾಮಿ ಮಾತ್ರ ಉಳಿತಾರೆ.
ಸ್ವಲ್ಪ ಛಲ ಮತ್ತು ವಿಷಯ ಇಟ್ಕೊಂಡಿದ್ರೆ, ಅದರ ಪರವಾಗಿ ಚಿಂತನೆ ಇದ್ರೆ, ಅದರ ಕಾರ್ಯಕ್ಕಾಗಿ ತನ್ನ ಹೋರಾಟ ಸತತವಾಗಿ ನಡೆದಿದ್ರೆ, ಅದು ಛಲವಾದಿಯಾಗಿ ನಾರಾಯಣ ಸ್ವಾಮಿ ಇರ್ತದೆ. ಅವೆಲ್ಲವನ್ನು ನಾವು ಕೈ ಬಿಟ್ಟಿದ್ದ ದಿವಸ ಬರೀ ನಾರಾಯಣ ಸ್ವಾಮಿಗೆ ಉಳಿತೀವಿ. ಯಾವಾಗ ಶುರುವಾಯಿತು ನಿಮ್ಮ ಪೊಲಿಟಿಕಲ್ ಜರ್ನಿ? ಹೇಗಿತ್ತು? 77-78 ನನ್ನ ರಾಜಕೀಯ ಪ್ರವೇಶ. ಆವತ್ತಿನಿಂದಲೂ ಕೂಡ ಸತತ ಪ್ರಯತ್ನದ ಕಾರಣ ಇವತ್ತು ಈ ಮಟ್ಟಕ್ಕೆ ನಾನು ಬಂದು ತಲುಪಿದ್ದೇನೆ. ಓಕೆ. ಇದು ಶ್ರಮದ ಫಲವೇ ಹೊರತು ಹಣೆಬರಹ ಅಲ್ಲ, ಅಥವಾ ಯೋಗ್ಯತೆ ಇದು ಯೋಗದ ಫಲ ಅಲ್ಲ, ಶ್ರಮದ ಫಲ. ಅದರಿಂದ ಯೋಗ್ಯತೆ ಇದ್ದರೆ ಎಲ್ಲಾದರೂ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ವಿಶೇಷತೆ ಏನಂತಂದರೆ, ನಾನು ಬೇರೆ 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 ಪಕ್ಷದಲ್ಲಿದ್ದವನು, ನಾನು ಕಾಂಗ್ರೆಸ್ಸಲ್ಲಿದ್ದವನು. 40 ವರ್ಷ ಒಂದು ಸಂಘಟನೆಯಲ್ಲಿ ದುಡಿದ್ರೂ ಕೂಡ ಯೋಗ್ಯತೆಯನ್ನು ಗುರುತಿಸಲಿಕ್ಕೆ ಅವರಿಂದ ಆಗಿಲ್ಲ. ಯಾಕಂದರೆ ಅಲ್ಲಿ ಒಂದು ರೀತಿಯ ಗುಲಾಮಗಿರಿ. ನಾನು ಕೇಳೋ ಪ್ರಶ್ನೆಗೆ ನೀವೇ ಆಲ್ರೆಡಿ ಉತ್ತರ ಕೊಡ್ತಾ ಇದ್ದೀರಿ. ನಾನು ಸ್ವಲ್ಪ ಮುಂದಕ್ಕೆ ಯೋಚನೆ ಮಾಡ್ತೀನಿ. ನೀವೇನೆಲ್ಲ ಕೇಳುವಾಗ ನನಗೆ ಗೊತ್ತಾಗುತ್ತೆ. ಮೈ ಎಕ್ಸ್ಪೀರಿಯನ್ಸ್ ಇಸ್ ಸೋ ಹೈ. ಐ ನೋ ಸರ್, ಐ ನೋ. ಅದರಿಂದಾಗಿ ನೀವು ಮುಂದೇನು ಕೇಳಬೇಕು ಅಂತ ನಾನೇ ಹೇಳ್ಬಿಡ್ತೀನಿ. ಹಾಗಾಗಿ 40 ವರ್ಷಗಳ ಕಾಲ ನಾನು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿದ್ರು ಕೂಡ ನನ್ನ ಯೋಗ್ಯತೆ ಅವ್ರಿಗೆ ಅರ್ಥ ಆಗಲಿಲ್ಲ. ಅದರಿಂದ ಅವರ ಯೋಗ್ಯತೆ ನನಗೆ ಅರ್ಥ ಆಯ್ತು. ಲೇಟ್ ಆಗ್ಲಿಲ್ವಾ? ಬಹಳ ಲೇಟ್, 40 ವರ್ಷ. ಖಂಡಿತ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಆರುವ ಇದು ಇರಬಾರ್ದು. ಅದು ಮಂಗನಾಟ ಆಗತ್ತೆ. ಆದರೆ ತಾಳ್ಬೇಕು, ತಾಳ್ಮೆ ಇರಬೇಕು. ಅದಕ್ಕೆ 40 ವರ್ಷ ತಾಳ್ಕೊಂಡಿದ್ದೇನೆ. ಒಂದು ತಾಳ್ಮೆಯ ಕಟ್ಟಿಯು ಒಂದು ಸಂದರ್ಭದಲ್ಲಿ ಹೊಡೆದೋದ್ರೆ ಏನೊಂದು ತೀರ್ಮಾನ ತಗೊಳ್ಬೋದು, ಆ ತೀರ್ಮಾನವನ್ನೇ ನಾನು ತಗೊಂಡೆ. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದಾಗ ಬಹಳ ಇಷ್ಟಪಟ್ಟು ಬರಲಿಲ್ಲ ನಾನು. ಹೌದಾ? ಇಷ್ಟಪಟ್ಟು ಬಂದಿಲ್ಲ ನಾನು. ಓಕೆ. ನನಗೆ ಏನಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ಏನೆಲ್ಲ ಹೇಳ್ತಾರೆ, ದಲಿತ ವಿರೋಧಿ ಅಂತಾರೆ, ಆಮೇಲೆ ಅಂಬೇಡ್ಕರ್ ವಿರೋಧಿ ಅಂತಾರೆ, ಸಂವಿಧಾನ ವಿರೋಧಿ ಅಂತಾರೆ, ಸಂವಿಧಾನ ತೆಗೆದು ಬಿಡ್ತೀವಿ ಅಂತಾರೆ, ಈ ಕಡೆ ಮೀಸಲಾತಿಯನ್ನು ತೆಗೆದು ಬಿಡ್ತಾರೆ ಅಂತ ಹೇಳ್ತಾರೆ. ಇಂಥ ಪಕ್ಷಕ್ಕೆ ನಾನು ಹೋದ್ರೆ ಹೆಂಗೆ, ನಾವು ಒಬ್ಬ ದಲಿತ ಆಗಿ ಅಂತೆಲ್ಲ ನನ್ನ ಬಗ್ಗೆ ಅದೇ ಅನುಮಾನಗಳು ನನಗೂ ಇದ್ವು. ಆದ್ರೆ ಏನ್ ಮಾಡೋದು, ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೆ. ಆಯ್ತು ಹೋಗ್ಬಿಡೋಣ, ಆಮೇಲೆ ನೋಡೋಣ ಅಂತ. ಹೆಂಗ್ ಗೊತ್ತಾ ಇದು? ನೀವು ಸಣ್ಣ ವಯಸ್ಸಿನವರು, ನಾವು ನೋಡ್ತಿರ್ತೀವಿ, ನಾವು ಕಾಲೇಜ್ ಓದುವಾಗೆಲ್ಲ ಇದು ಅನುಭವ ಇದೆ ನಮಗೆ. ಮದುವೆ ವಯಸ್ಸು ಬಂದಾಗ ಹುಡುಗ ಹುಡುಗಿ ಮೊದಲೇ ಮಾತಾಡ್ಕೊಂಡು ಲವ್ ಮಾಡ್ಕೊಂಡು ಇದಾಗ್ತಾರೆ. ಆದ್ಮೇಲೆ ಅವ್ರಿಬ್ರಿಗೂ ಅರ್ಥ ಆಯ್ತು ಒಬ್ರಿಗೊಬ್ರು. ಆದ್ಮೇಲೆ ಇಲ್ಲ, ನಾನು ಇವಳನ್ನೇ ಮದುವೆ ಆಗೋದು, ಆಕಿ ಅಂತಾಳೆ, ನಾನು ಇವನನ್ನು ಇಲ್ದೆ ಇನ್ಯಾರನ್ನ ಮದುವೆನೇ ಆಗಲ್ಲ, ಇವನ್ ಬಿಟ್ರೆ ನನಗೆ ಪ್ರಪಂಚನೇ ಇಲ್ಲ. ಆ ಭಾವನೆ ಬರ್ತದೆ. ಅಂತ ಟೈಮ್ ನಾನು ಮದುವೆ ಬೇರೆ. ಅಪ್ಪ ಅಮ್ಮ ಹೇಳಿದ್ದನ್ನೇ ನಾನು ಮದುವೆ ಆಗೋದು ಅಂತ ಒಬ್ಬ ಹುಡುಗ ತೀರ್ಮಾನ ಮಾಡ್ತಾನೆ, ಒಂದು ಹೆಣ್ಮಗಳು ತೀರ್ಮಾನ ಮಾಡ್ತಾಳೆ. ಯಾಕಂತಂದ್ರೆ ಗೌರವ. ಆವಾಗ ತೀರ್ಮಾನ ಇವ್ರದ್ದಾಗಲ್ಲ, ತಂದೆ ತಾಯಿ ನೋಡಿ ತೋರಿಸಿದ್ದು. ಅವರಿಬ್ರು ಮೊದಲು ಭೇಟಿನೂ ಆಗಿರಲ್ಲ. ಹಾಗಿದ್ಮೇಲೆ ಲವ್ ಎಲ್ಲಿರುತ್ತೆ? ಲವ್ ಇರಲ್ಲ. ಅದಾದ್ಮೇಲೆ ಮದುವೆ ಮಾಡ್ಬಿಡ್ತಾರೆ. ನಿಧಾನಕ್ಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಸೂಕ್ತ ಅಂತ ಅನಿಸಿದ ಮೇಲೆ ಆಮೇಲೆ ಮದುವೆ ಆಗ್ತಾರಲ್ಲ, ಇದು ಪ್ರೀತಿ ಮಾಡ್ಕೊಳ್ತಾರಲ್ಲ. ಹಾಗೆ ನನಗನ್ಸಿದ್ದು, ಯೋಗ್ಯತೆಯನ್ನು ಗುರುತಿಸಿ ನನಗೇನೋ ಅಲ್ಲಿ ಕೊಟ್ಟು ಎಲ್ಲ ಆದಮೇಲೆ ನಿಜವಾಗಿಯೂ ಇದು ದಲಿತ ವಿರೋಧಿಯೂ ಅಲ್ಲ, ಅಂಬೇಡ್ಕರ್ ವಿರೋಧಿಯೂ ಅಲ್ಲ, ಸಂವಿಧಾನ ತೆಗೆಯುವಂಥ ಪಕ್ಷವೂ ಅಲ್ಲ. ಅಂಬೇಡ್ಕರ್ ಅವ್ರಿಗೆ ಹೆಚ್ಚು ಗೌರವ ಕೊಟ್ಟಿರೋದು, ಮೀಸಲಾತಿಯನ್ನು ತೆಗೆಯೋದಿಲ್ಲ. ದಲಿತರ ಬಗ್ಗೆ ಕಾಳಜಿ ಇದೆ. ಕಾಂಗ್ರೆಸ್ ಹೇಳ್ತಿತ್ತಲ್ಲ, BJP ಒಂದು ರೀತಿ ಗರ್ಭಗುಡಿ ಇದ್ದಂಗೆ, ದಲಿತರಿಗೆ ಅಲ್ಲಿ ಭವಿಷ್ಯ ಇಲ್ಲ ಅಂತ. ಈಗ ನನ್ನನ್ನು ಗರ್ಭಗುಡಿಯಲ್ಲೇ ಕುಳಿಸ್ಬಿಟ್ಟಿದಾರಲ್ಲ. ಅದರಿಂದಾಗಿ ನಾನು ಎಲ್ಲರಿಗೂ ನನ್ನ ಉತ್ತರ ಇಷ್ಟೇ, ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನ BJPಯಲ್ಲಿದೆ. BJP ಗೌರವವನ್ನು ಕೊಡೋದನ್ನು ಇಲ್ಲಿ ಕಲಿಬೇಕು. ಕಾಂಗ್ರೆಸ್ನ ಏನೋ ಗೂಸುಂಬೆ ರಾಜಕಾರಣ ಅಲ್ಲ, ಅಥವಾ ಅವರ ಥರ ಯಾರೂ ಕೂಡ ಇಲ್ಲಿ ಗುಲಾಮಗಿರಿ ಮಾಡಬೇಕಾಗಿಲ್ಲ. ಇಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಅಂತೇಳಿ
ಅನೇಕರು ಕಾಂಗ್ರೆಸ್ ಅಲ್ಲಿ ನನ್ನ ಸ್ನೇಹಿತರುಗಳು ಇನ್ನೂ ಉಳಿದು ಬಿಟ್ಟಿದ್ದಾರೆ. ಪಾಪ ಅವ್ರ ವಯಸ್ಸುಗಳೇ ಆಗಿ ಹೋಗ್ತಾ ಇದೆ, ಆದ್ರೆ ಅವ್ರಿಗೆ ಸ್ಥಾನಮಾನವೂ ಇಲ್ಲ, ಗೌರವವೂ ಇಲ್ಲ. ಅಂಥವ್ರಿಗೆ ಇಂಥ ಪಕ್ಷಗಳು ಬಹಳ ಉತ್ತಮ ಅಂತೇಳಿ ಅವರ ಗಮನ ಸೆಳೆಯಲಿಕ್ಕೆ ನಾನು ನಿಮ್ಮ ಮೂಲಕ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಬಿಜೆಪಿಯಲ್ಲಿ ನೀವೊಬ್ಬ ರೋಲ್ ಮಾಡೆಲ್ ಅಂತ ಅಂತೀರಿ, ಕಾಂಗ್ರೆಸ್ ಅಲ್ಲಿ ಅವಕಾಶ ಸಿಗದೆ ಇರೋರಿಗೆ. ಅವ್ರು ನನ್ನನ್ನು ಹಂಗೆ ಅನ್ಕೊಳ್ಬಹುದು. ನಾನು ರೋಲ್ ಮಾಡೆಲ್ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದ ಮುಖಂಡತ್ವ, ನಾಯಕತ್ವ ನನ್ನನ್ನು ಹೇಗೆ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನನ್ನ ಮೂಲಕ ನೀವು ತಿಳ್ಕೊಳ್ಬಹುದು ಅನ್ನೋದನ್ನ ಹೇಳ್ತೇನೆ. ಪರ್ಸನಲ್ ಲೈಫ್ ಅಲ್ಲಿ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ನಿಮ್ದು ಪರ್ಸನಲ್ ಲೈಫ್ ಅಲ್ಲಿ? ಹೌದು. ಓಕೆ. ಏನ್ ಮೇಡಮ್ ಹೆಸರು? ಸುನಂದ. ಓಕೆ. ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳು. ಏನ್ ಮಾಡ್ತಾರೆ ಸರ್? ಸೊ 2 ಗಂಡು ಮಕ್ಕಳು, 1 ಹೆಣ್ಮಗು. ಅವೆಲ್ಲ ಸೆಟ್ಲ್ ಆಗಿದ್ದಾರೆ, 2 ಮದುವೆಗಳಾಗಿದೆ. ಹೆಣ್ಮಗು ಮಾತ್ರ ಆಗಬೇಕು, ಆಕೆ ಇನ್ನು ಫೈನಲ್ ಇದರಲ್ಲಿ ಓದ್ತಾ ಇದ್ದಾಳೆ ಅಷ್ಟೇ. ಸೊ ನಿಮ್ಮ ಆರಂಭದ ರಾಜಕೀಯ ಹೇಗಿತ್ತು ಆ ದಿನಗಳು? ಅದನ್ನ ಸ್ಮರಿಸೋದಾದ್ರೆ 1-2 ಘಟನೆ ಹಂಚ್ಕೊಳ್ಳೋದಾದ್ರೆ? ಬಹಳ ಕಷ್ಟದ ದಿನಗಳು. ನಾವು ತೆವಳುತ್ತಾ ಬಂದವರು, ಹೆಲಿಕಾಪ್ಟರ್ ಫ್ಲೈಟಲ್ಲಿ ಬಂದವರಲ್ಲ. ತೆವಳಿಕೊಂಡು ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ಅನಕ್ಷರಸ್ಥರು, ಅವ್ರ ವಿದ್ಯೆನೇ ಗೊತ್ತಿಲ್ಲ, ಈವನ್ ಸೈನ್ ಮಾಡ್ತಿರ್ಲಿಲ್ಲ ಹೆಬ್ಬೆಟ್ಟನವರು. ಸೊ ಅವರು ನಮ್ಮ ಮಧ್ಯದಲ್ಲಿ ಇವತ್ತಿಲ್ಲ. ಆದರೆ ನಮ್ಮನ್ನು ಈ ಎತ್ತರದಲ್ಲಿ ನಮಗನ್ಸುತ್ತೆ, ಈಗ ನಾವು ನೆನೆಸ್ಕೊಂಡಾಗ ನಮಗೆ ದುಃಖ ಆಗತ್ತೆ, ನಮ್ಮನ್ನು ಈ ಎತ್ತರಕ್ಕೆ ನಾವು ಬೆಳೆದ್ವಿ, ಆದರೆ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಭಾವನೆ ಅವ್ರಿಗೂ ಇರಲ್ಲ. ಯಾಕಂತಂದ್ರೆ ಕೂಲಿ ಮಾಡೋರ ಮಕ್ಕಳು ಅವ್ರ ತಂದೆ ತಾಯಿ ಏನು ಅನ್ಕೊಳ್ತಾರೆ, ಮಕ್ಕಳನ್ನ ನನ್ನ ಮುಪ್ಪಿನ ಕಾಲದಲ್ಲಿ ಕೂಲಿ ಮಾಡಿ ಆದರೂ ನಮಗೂ ಒಂದಷ್ಟು ಸಾಕ್ಬೋದು ಅಂತ ಅನ್ಕೊಂಡಿರ್ತಾರೆ. ಆದರೆ ಕೂಲಿ ಮಾಡೋದಕ್ಕಿಂತ ಹೆಚ್ಚಿಗೆ ನಾವು ಒಂದು ಸಮಾಜವನ್ನು ಅರಿತು ಬೆಳೆದಿವಲ್ಲ, ಸೊ ಆ ಒಂದು ಖುಷಿ ನಮಗಿರ್ತದೆ. ಆದರೆ ಎಲ್ಲೋ ಒಂದು ಕಡೆ ನೋವೇನಂತಂದ್ರೆ, ನನ್ನ ತಂದೆ ತಾಯಿ ಇದ್ದಿದ್ರೆ ಅನಕ್ಷರಸ್ಥರು, ನಮ್ಮನ್ನ ಈ ಅಕ್ಷರಸ್ಥರನ್ನಾಗಿ ಮಾಡಿ ಈ ಮಟ್ಟಕ್ಕೆ ನಮ್ಮನ್ನು ನೋಡೋ ಭಾಗ್ಯ ಅವ್ರಿಗಿಲ್ವಲ್ಲ ಅಂತ. ಯಾಕೆಂದ್ರೆ ಬಹುಶಃ ಒಂದು 25-30 ವರ್ಷದ, ನಾನು 47 ವರ್ಷ ಆಗ್ತಾ ಇದೆ ನಾನು ರಾಜಕೀಯದ ಪೊಲಿಟಿಕಲ್ ಜರ್ನಿ. ಒಂದು 20-25 ವರ್ಷ ಹಿಂದೆ ಏನಾದರೂ ನಾನು ಇಷ್ಟು ಮಟ್ಟಕ್ಕೆ ಬಂದಿದ್ದಿದ್ರೆ ನಿಜವಾಗ್ಲೂ ಅವ್ರು ಇರ್ತಿದ್ರು, ಖುಷಿ ಪಡ್ತಿದ್ರು. ಬಟ್ ಅವ್ರಿಗೆ ಆ ಒಂದು ಸಂತೋಷ ಕೊಡ್ಲಿಕ್ಕೆ ನಮ್ಗೆ ಆಗ್ಲಿಲ್ವಲ್ಲ ಅನ್ನೋ ಒಂದು ಕೊರಗು ನಮಗೂ ಕೂಡ ಇದ್ದೇ ಇರ್ತದೆ. ಹೇಗೆ ಬಂತು ಆಹ್ವಾನ ಬಿಜೆಪಿಗೆ? ಎಲ್ಲ ಆಹ್ವಾನ ಅಂತ ಅನಿಸ್ಲಿಲ್ಲ ನನಗದು. ನನಗೆ ಅದು ನಾನು ಹೇಳಿದೆ ಅಲ್ಲ, ತಾಳ್ಮೆ ಕಟ್ಟೆ ಒಡೆದೋಗಿತ್ತು. ನಾನು ಎಲ್ಲಾದರೂ ಒಂದು ಈ ಕಾಂಗ್ರೆಸ್ ಅಂತೂ ಬಿಡಲೇಬೇಕು, ಬಿಟ್ಟ ಮೇಲೆ ಬೇಡ, ರಾಜಕಾರಣ ಮಾಡೋದು ಬೇಡ ಅಂತ ಅನಿಸುತ್ತು. ಅನ್ನಿಸಿದಾಗ ನಾನು ಅಂದ್ಕೊಂಡೆ, ಸೊ ಬೇರೆ ನನ್ನ ಕೆಲವು ಸ್ನೇಹಿತರು ಹಂಗೆಲ್ಲ ಮಾಡಿದ್ರೆ ಹೀಗೆ ನಿಮ್ಗೆ ಇದು ಇಲ್ಲ ಅಂತಂತಂದರೆ ಜನತಾದಳ BJP ಸೇರಿ. ನಾನು ಜನತಾದಳ ಆಪ್ಟ್ ಮಾಡಲಿಲ್ಲ. ಯಾಕೆ ಅಂತಂದರೆ ಅದು ನ್ಯಾಷನಲ್ ಪಾರ್ಟಿ ಅಲ್ಲ, ಸೊ ರೀಜನಲ್ ಪಾರ್ಟಿ. ಅಲ್ಲೂ ಕೂಡ ಎಲ್ಲಿ ಹೋದರೂ ಅದೊಂದು ಇದಕ್ಕೆ ಸೀಮಿತವಾಗಿರ್ತದೆ. ರಾಷ್ಟ್ರೀಯ ಚಿಂತೆ ಇರತಕ್ಕಂಥ ಇದಕ್ಕೆ ಹೋಗ್ಬೇಕು ಅನ್ನೋದು ಆ ಕಾರಣದಿಂದ ನಾನು ಎಂಥದ್ದೇ ಆಗಿರಲಿ BJPಯನ್ನು ಶೋಧನೆ ಮಾಡಿ ನೋಡಬೇಕು ಅಂದ್ಕೊಂಡು ಬಂದೆ. ಇಲ್ಲಿ ಶೋಧಿಸ್ಲಿಕ್ಕೆ ಏನಿಲ್ಲ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ಉತ್ತಮ ರಾಜಕೀಯ ಪಕ್ಷ, ದೇಶದ ಬಗ್ಗೆ ರಾಷ್ಟ್ರದ ಚಿಂತನೆ ಇರತಕ್ಕಂಥ ಒಂದು ಪಕ್ಷ. ಇವತ್ತು ದೇಶ ಸುಭದ್ರವಾಗಿರ್ಬೇಕಂದ್ರೆ ಇಂಥ ಒಂದು ಪಕ್ಷನೇ ಬೇಕು. ಓಕೆ, ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ವಾ ಸುಭದ್ರವಾಗಿ ದೇಶ? ಸುಭದ್ರ ಯಾವ್ದಿತ್ತು? ರಾಜಕಾರಣ ಮಾಡಬೇಕು, ಅಧಿಕಾರ ಹಿಡಿಬೇಕು, ಅಷ್ಟೇ ಅವ್ರು ಭದ್ರ ಸುಭದ್ರ. ದೇಶ ಚಿಂತನೆ ಇಲ್ಲ ನೋಡಿ. ಮಾತಾಡಿದ್ರೆ ಇವತ್ತು ಏನು ಹೇಳ್ತಾರೆ ಅವರು? ಅಧಿಕಾರ ಇಲ್ಲ, ಅದಕ್ಕಾಗಿ ಏನೇನು ಬೇಕಾದ್ರೂ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಎಲ್ಲಿ ಪರಿಸ್ಥಿತಿ ಇದೆಯೋ ಇವತ್ತು ಹೇಳ್ತಾರೆ ಅವ್ರ ಕಡೆಯವರು. ಮೋದಿ ದೇಶನೇ ಮಾರಿಬಿಟ್ಟಿದ್ದಾನೆ ಅಂತಾರೆ. ಮೋದಿ ದೇಶ ಮಾರಿ ಆಗೋಯ್ತಲ್ವಾ? ಆಗೋಯ್ತು ತಾನೆ. ಮತ್ತೆ ರಾಹುಲ್ ಗಾಂಧಿ ಯಾವ ದೇಶಕ್ಕೆ ಪ್ರಧಾನಿ ಆಗೋ ಪ್ರಯತ್ನ ಮಾಡ್ತಿದ್ದಾರೆ? ಮಾರಿರೋ ದೇಶನ? ಎಲ್ಲಿದೆ ಅದು ದೇಶ? ಯಾರು ಕೊಂಡ್ಕೊಂಡಿದ್ದಾರೆ? ದೇಶನೇ ಮಾರಿಬಿಟ್ಟಿದ್ದಾರೆ ಅಂತಾರೆ. ಹಾಗಾದ್ರೆ ಅದಾನಿ, ಅಂಬಾನಿ ಇವೆಲ್ಲ ಸುಳ್ಳ? ಅದಾನಿ ಒಬ್ಬ ಬಿಸ್ನೆಸ್ ಮೆನ್, ಅಂಬಾನಿ ಒಬ್ಬ ಬಿಸ್ನೆಸ್ ಮೆನ್. ಅವ್ರವ್ರ ಪಾಡಿಗೆ ಅವ್ರ ಬೆಳೆ ಕಳ್ತಿದ್ರೆ. ಹಾಗಾದ್ರೆ ಗವರ್ಮೆಂಟ್ ಅಂಡರ್ ಅಲ್ಲಿ ಇದ್ದಂತಹ ಏರ್ಪೋರ್ಟ್ಸ್ ಗಳನ್ನ, ಸಂಸ್ಥೆಗಳನ್ನ ಅವ್ರಿಗೆ ಬಿಟ್ಕೊಡೋದಾಗಿರ್ಬಹುದು. ನೋಡಿ, ಕೆಲವು ಮೇಂಟೈನ್ ಮಾಡ್ಲಿಕ್ಕೆ ಆಗದಿದ್ದಾಗ ನಮ್ಮ ಆಸ್ತಿನೂ ಕೂಡ ನಾವು ಯಾರಿಗೋ ಒಬ್ಬರಿಗೆ ಇದನ್ನ ನಡ್ಸಪ್ಪ ಅಂತ ಕೊಡ್ತೀವಿ. ಹಾಗಾದ್ರೆ ಗವರ್ಮೆಂಟ್ ಫೇಲ್ಯೂರ್ ಅಲ್ವಾ? ಅದು ಫೇಲ್ಯೂರ್ ಅಲ್ಲ. ಮತ್ತೆ ಯಾಕೆ ಅಂತಂದ್ರೆ ಕೆಲವು ಇದರಲ್ಲಿ ನಡೆಸಬೇಕು. ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ ಯಾವ್ಯಾವ ಮಟ್ಟಕ್ಕೆ ಹೋಗಿದೆ. ಆಯ್ತು, ITI ಅಂದ್ರೆ ದೇಶದಲ್ಲಿ ಒಂದು ದೊಡ್ಡ ಹೆಸರು. ಕಾಂಗ್ರೆಸ್ಸೇ ತಂದಿದ್ದಲ್ವಾ? ಏನಾಯ್ತು ಅದರ ಪರಿಸ್ಥಿತಿ? ಯಾಕೆ ನಡೆಸಲಿಲ್ಲ? ಅವ್ರು ಬಿಟ್ಬಿಟ್ರು. ಅವ್ರ ಕಾಲದಲ್ಲಿ ಆಗಿರೋದು ಅವೆಲ್ಲ, ನಮ್ಮ ಕಾಲದಲ್ಲ. HAL ಹೊರಟೋಗ್ಬೇಕಾಗಿತ್ತು,
ಉಳ್ಕೊಳ್ತು ಮೋದಿಯವರ ಕಾರಣದಿಂದ. BL ಹೊರಟೋಗ್ಬೇಕಾಗಿತ್ತು, ಉಳ್ಕೊಳ್ತು ಅವ್ರ ಕಾರಣದಿಂದ. HMT ಯಾಕೆ ಉಳಿದಿಲ್ಲ? ಅವ್ರ ಕಾಲದಲ್ಲೇ ಹೋಯ್ತಲ್ಲ. NGF ಯಾಕೆ ಉಳಿದಿಲ್ಲ? ಮೈಸೂರು ಲ್ಯಾಂಪ್ಸ್ ಯಾಕೆ ಉಳಿದಿಲ್ಲ? ನೀವ್ ಹೇಳ್ಬೇಕು ಯಾಕೆ ಉಳ್ದಿಲ್ಲ ಅಂತ, ಯಾಕಂದ್ರೆ ನೀವು ಅವಾಗ ಪಕ್ಷದಲ್ಲಿ ಇದ್ದವರು, ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಯಾಕೆ ಅಂದ್ರೆ ಅವ್ರಿಗೆ ಅವೆಲ್ಲ ನಡ್ಸಕ್ ಬರ್ಲಿಲ್ಲ. ಬಿಗಿನಿಂಗ್ ಪ್ರಾರಂಭ ಮಾಡೋದಿದೆಯಲ್ಲ ಸುಲಭ. ಯಾಕೆಂದ್ರೆ ಸ್ವತಂತ್ರ ಬಂದಾಗ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೋ ಅದು ಮಾಡಿದ್ದೆಲ್ಲವೂ ಸರಿ ಅನ್ನೋದೇ ಪರಿಸ್ಥಿತಿ ಅವತ್ತು. ನಿಮಗೆ ವಿರೋಧ ಇರಲ್ಲ. ಯಾಕೆಂತಂದ್ರೆ ಏನೂ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದ ಸಂದರ್ಭದಲ್ಲಿ ಕ್ರಿಯೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವೇನು ಮಾಡಿದ್ರು ಅದು ಹೊಸದೇ. ಅದಕ್ಕೆ ಹೊಸದು ಬಂತು ಅಂದ್ಕೊಳ್ತೇವೆ. ಆದರೆ ಅದನ್ನು ನೀವು ಮುಂದುವರಿಸಿ ಏನು ಮಾಡಿದ್ದು, ಆ ಕಾರಣದಿಂದ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ತಾ ಇದ್ವು. ಹೋದಾಗ ಇವತ್ತು ಏರ್ಪೋರ್ಟ್ಸು ಬೇಕಾದಷ್ಟು ಬಂದವು. ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಎಷ್ಟು ಏರ್ಪೋರ್ಟ್ಗಳಿದ್ವು, ಇವತ್ತು ಎಷ್ಟು ಏರ್ಪೋರ್ಟ್ಗಳಿವೆ. ಬಟ್ ಇನ್ಫ್ರಾಸ್ಟ್ರಕ್ಚರನ್ನು ತಯಾರು ಮಾಡೋದು ಬೇರೆ, ಬಟ್ ಅದನ್ನು ನಡೆಸೋದು ಬೇರೆ. ಅವಾಗ ಏನಾಗುತ್ತೆ, ಒಳ್ಳೆ ಫೆಸಿಲಿಟೀಸ್ ಕೊಡ್ಬೇಕಂತಂದರೆ ಯಾವುದು ಲಾಭದಾಯಕ ಸಂಸ್ಥೆಗಳಿರ್ತವೆ ಅವ್ರು ಕೊಟ್ಟಾಗ ನಡೆಸ್ತಾರೆ ಅನ್ನೋದು ಉದ್ದೇಶ ಅಷ್ಟೇ. ಸರ್ಕಾರ ಮಾಡೋ ಕೆಲಸನ ಅವರು ಮಾಡಿದರೆ ಯಾರು ಬೇಡ ಅಂತಾರೆ. ಅನೇಕ ಕೆಲಸಗಳನ್ನು ಸರ್ಕಾರಕ್ಕಿಂತ ಚೆನ್ನಾಗಿಯೂ ಮಾಡೋ ಸಂಸ್ಥೆಗಳು ಇವೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ಎಲ್ಲವನ್ನೂ ಮಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ಕೆಲವನ್ನ ಈ ರೀತಿ ಮಾಡಬೇಕಾಗುತ್ತೆ. ಸೊ ಖರ್ಗೆ ಅವರಿಗೆ ನೀವು ತುಂಬಾ ಅತ್ಯಾಪ್ತರು. ಹಾಗೆ ನೋಡಿದ್ರೆ ಪ್ರತಿನಿತ್ಯದ ಒಡನಾಟ ಅಥವಾ ಅವರ ಜೊತೆಗಿರೋದು ಇದೆಲ್ಲ ಆಗ್ತಿತ್ತು. ಅದು ಹೆಂಗ್ ಬಿಟ್ಕೊಟ್ರು ನಿಮ್ನ ಅಂತ? ವಿಚ್ಛೇದನ ಅಂತಾರಲ್ಲ, ಡಿವೋರ್ಸ್ ಆಗಬೇಕು ಅಂತ ತೀರ್ಮಾನ ಇಬ್ಬರದು ಆಗೋದಾಗ ಓಕೆ, ಇನ್ನೇನು ಮಾಡೋದು? ಇದು ಬಿಟ್ಕೊಡೋದಂತಿದ್ಯಾ ಇಟ್ಕೊಳ್ಳೋದಂತಿದ್ಯಾ? ಬಿಡಲೇಬೇಕಲ್ವಾ? ಅನಿವಾರ್ಯ ಪರಿಸ್ಥಿತಿಗಳು ಬಂದಾಗ ರಾಜಕಾರಣದಲ್ಲಿ ಯಾವುದು ಮುಖ್ಯ ಆಗೋದಿಲ್ಲ. ತಡೆದಿಲ್ವಾ ಅವ್ರು ನಿಮ್ಗೆ ಹೋಗ್ಬೇಡ ನೀನು ಅಂತ? ಇದು ಬಂಗಾರಪ್ಪ ಅವರು ಒಂದು ಕತೆ ಹೇಳ್ತಿದ್ರು. ಇದು ಹೆಂಗಿತ್ತು ಅಂದ್ರೆ, ಒಂದು ಬಿಸಿಲುಗಾಲ, ಈ ಎಮ್ಮೆಗಳು ನೀರಿಗೆ ಬಿದ್ದುಬಿಟ್ರೆ ಅದು ಎಲ್ಲಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಇದರಲ್ಲಿ ಬಂದು ನೀರಿಗೆ ಬಿದ್ದಿದ್ವಂತೆ. ಈ ನೊಣ ಒಂದು ಬಂದು ಅದರ ಕೊಂಬಿನ ಮೇಲೆ, ಅದು ಕೊಂಬು ಮಾತ್ರ ಕಾಣ್ತಿತ್ತಂತೆ, ಅಲ್ಲಿ ಕುಳಿತಿತ್ತಂತೆ. ಕುಳಿತಿದ್ದಾಗ ಎಷ್ಟೊತ್ತು ನೋಡ್ತು. ಯಾಕಂತಂದ್ರೆ ಎಮ್ಮೆಗಳಿಗೆ ಹಿಂಗೆ ಆ ನೊಣಗಳು ಮೇಲೆ ಕೂತ್ಕೊಂಡು ಅದನ್ನು ಇದು ಮಾಡಿ ಅದ್ರ ರಕ್ತ ಕುಡಿಯೋದು ಏನೋ ಮಾಡ್ತಾವ. ಇದು ನೀರಿಂದ ಈಚೆಗೆ ಬರಲೇ ಇಲ್ಲ. ಅದಕ್ಕೆ ನೊಣ ಹೇಳ್ತಂತೆ, ಎಮ್ಮೆರಾಯ ಎಷ್ಟೊತ್ತು ಕಾಯಿಲಿ ನಾನು, ನೀನು ನೀರಿಂದ ಈಚೆ ಬರ್ತಾನೆ ಇಲ್ಲ, ಯಾಕಂದ್ರೆ ಕೂತಿರೋದು ಕೊಂಬಿನ ಮೇಲೆ, ನಾನು ಹೋಗಿ ಬರಲ್ಲ ಅಂತ. ಅದು ಕೇಳಿಸ್ಕೊಂಡು ಹೇಳ್ತಂತೆ, ನೀನು ಹೋಗಿ ಬರ್ಲಿಕ್ಕೆ ಬಂದಿದ್ದೆ ಯಾವಾಗ ಅಂತ. ಅಂದ್ರೆ ಅದು ಬಂದಿರೋದನ್ನೇ ಗೊತ್ತಿಲ್ಲ ನನಗೆ, ನೀನು ಹೋಗಿ ಬರ್ತೀನಿ ಅಂತ ಬೇರೆ ಹೇಳ್ತಿದ್ಯಾರ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ಹಾಗೆ ಅವರು ನಮ್ಮನ್ನ ಉಪಯೋಗ ಮಾಡ್ಕೊಳಕ್ಕೆ ಇದ್ರೆ ರಾಜಕಾರಣದಲ್ಲಿ ನಾವಿದ್ರೇನು ಹೋದ್ರೇನು ಅವ್ರಿಗೆ. ಆ ಕಾರಣದಿಂದ ನಮಗೆ ಅವ್ರ ಉಪಯೋಗ ಆಗಲಿಲ್ಲ. ಸೊ ನಮ್ಮ ಉಪಯೋಗಕ್ಕೆ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋಂಥ ನಾಯಕತ್ವ ಇದ್ದಾಗ ಟ್ರೀಟ್ ಮಾಡಿದ್ರು ಅಂತ. ಹೇಗೆ ಅಂದ್ರೆ, ಏನೋ ಯಾರೋ ಒಬ್ರು ಬರ್ತಾರೆ, ಅವ್ರ ತೀಟೆಗೆ ಅವ್ರು ಬರ್ತಾರೆ, ಅವರ ಭವಿಷ್ಯಕ್ಕಾಗಿ ಅವ್ರು ಬರ್ತಾರೆ, ಏನು ನೋಡ್ತಾರೆ ನಮ್ಮ ಕೈಲಿ ಆದರೆ ಇರ್ತಾರೆ, ಇಲ್ಲ ಅಂತಂದ್ರೆ ಹೋಗ್ತಾರೆ. ರಾಜಕಾರಣಿಗಳ ಇದು ಅದು. ಆ ಕಾರಣದಿಂದ ಯಾರು ಹಿಡಿದಿಟ್ಕೊಳ್ಳೋದಿಲ್ಲ. ಬೇಕಾ ಇರ್ಬೋದು, ಬೇಡವಾ ಹೋಗ್ಬೋದು. ಈಗ ಅವ್ರ ಜೊತೆಯಲ್ಲಿದ್ದವರು ಅನೇಕರಿಗೆ ಒಳ್ಳೇದಾಗಿಲ್ಲ ಅಂತ ನಾನು ಹೇಳಲ್ಲ, ಆಗಿರ್ಬೋದು, ಕಾರಣ ಬೇರೆ ಇರ್ಬೋದು. ನಮಗೇನು ಈಗ ನನಗೆ ಶಾಸಕ ಸ್ಥಾನಕ್ಕೆ ಅವ್ರು ಮನ್ಸು ಮಾಡಿದ್ದಿದ್ರೆ ಯಾವತ್ತೂ ಟಿಕೆಟ್ ಕೊಡಿಸ್ಬೋದಾಗಿತ್ತು. 40 ವರ್ಷ ಬೇಕಾಗೇ ಇಲ್ಲ. ಸುಮ್ಮನೆ ಇವತ್ತು AICC ವರೆಗೂ ಬೆಳೆದಿದ್ದಾರೆ, ನಮಗೆ ಬಹಳ ಸಂತೋಷ. ಒಬ್ಬ ನಮ್ಮ ಸಮುದಾಯದ ನಾಯಕರು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದಾಗ ಸಂತೋಷ ಆಗುತ್ತೆ. ಆದ್ರೆ ಎಲ್ಲರನ್ನೂ ಜೊತೆಲಿ ತಗೊಂಡೋಗ್ಬೇಕಲ್ಲ, ಅದರ ಕೊರತೆ ಅವರಲ್ಲಿ ಇದೆ ಅಂತ ನನಗೆ ಕಾಣುತ್ತೆ. ಆ ಕೊರತೆ ಇದೆ ಅವರಲ್ಲಿ, ಇದೆ ಅಂತ ಕಾಣುತ್ತೆ. ಇಲ್ಲ ಅಂತಂದಿದ್ರೆ ನನ್ನಂತ ಒಬ್ಬ ವ್ಯಕ್ತಿನ ಅವ್ರು ಬಿಟ್ಕೊಡೋಂತ ಅವಶ್ಯಕತೆ ಬರ್ತಾ ಇರಲಿಲ್ಲ. ಒಳ ಮೀಸಲಾತಿ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೊಮ್ಮಾಯಿ ಅವರ ಟೈಮಲ್ಲಿ 17% ಆಯಿತು, ಈಗ ಸಿದ್ದರಾಮಯ್ಯ ಅವರು ಅದನ್ನ ಏರಿಸಿರೋದು, ಏನು ಹೇಳ್ತೀರಿ? ಹೇಗೆ ಸ್ವಾಗತಿಸ್ತೀರಿ? ಒಳ ಮೀಸಲಾತಿ ಬೇಕು, ಆಗಬೇಕು. ಒಳ ಮೀಸಲಾತಿ ಮಾಡೋದನ್ನ ನಾನು ಸ್ವಾಗತಿಸ್ತೇನೆ. ಮಾಡಿರೋ ರೀತಿಯನ್ನ ನಾನು ಸ್ವಾಗತಿಸೋದಿಲ್ಲ, ನಾನು ವಿರೋಧಿಸ್ತೇನೆ. ಮಾಡಿರೋ ರೀತಿ ಏನಂತಂದ್ರೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಬೇಕು. ನಾಳೆ ಜನಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಸರಿಯಾಗಿ ಕೊಡಬೇಕು. ಅದು ಕಾನೂನಿನಲ್ಲೂ ಇದೆ, ಸಂವಿಧಾನದಲ್ಲೂ ಇದೆ. ಎಷ್ಟು ರಿಸರ್ವೇಶನ್ಗಳು ಇವತ್ತಿನವರೆಗೂ ದೇಶದಲ್ಲಿ ಕೊಟ್ಟಿದ್ದಾರೆ, ಯಾವು ಕೂಡ ಸಂವಿಧಾನಬದ್ಧ ಅಲ್ಲ.
ಎಕ್ಸೆಪ್ಟ್ SC/ST ಮೀಸಲಾತಿ. SC/STಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಸಾಂವಿಧಾನಿಕ. ಇನ್ನು ಉಳಿದ ಎಲ್ಲವೂ ಕೂಡ ರಾಜಕೀಯವಾಗಿ ಆ ಸಮುದಾಯಗಳು ಹಿಂದುಳಿದಿರುವಿಕೆಯನ್ನ ಗುರುತಿಸಿ ಸಾಂದರ್ಭಿಕವಾಗಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಗಳು. ಪರಿಶಿಷ್ಟ ಜಾತಿ ವರ್ಗದ್ದು ಬಂದಾಗ 30, 40, 50 ವರ್ಷಗಳಿಂದ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ ಅಂತೇಳಿ ಕರ್ನಾಟಕದಲ್ಲಿ ದೊಡ್ಡ ಒಂದು ಇದು ನಡೀತಾ ಇತ್ತು, ಹೋರಾಟ ನಡೀತಾ ಇತ್ತು. ಕಾಂಗ್ರೆಸ್ ಪಕ್ಷ ಅಷ್ಟು ವರ್ಷಗಳ ಕಾಲ ಇದ್ರೂ ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಇದನ್ನು ಗಮನಿಸಿದ ಭಾರತೀಯ ಜನತಾ ಪಕ್ಷ, ಮಾನ್ಯ ವಿಶೇಷವಾಗಿ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಅವ್ರ ಕಾಲದಲ್ಲಿ 15% ಇದ್ದದ್ದನ್ನ 17ಕ್ಕೆ ಮಾಡಿದ್ದು, ಮತ್ತೆ 3% ಇದ್ದ ST ಮೀಸಲಾತಿಯನ್ನ 7% ಮಾಡಿದ್ದ ಆ ತೀರ್ಮಾನ ಮಾನ್ಯ ಇವ್ರಿಗೆ ಸೇರ್ಬೇಕು, ಬಸವರಾಜ ಬೊಮ್ಮಾಯಿ. ಅವರ ಶ್ರಮ ತಗೊಂಡು ಅದನ್ನು ಮಾಡಿದ್ರು. ಮಾಡಿ ಇಲ್ಲಿವರೆಗೂ ಅದರ ಫಲ ಈ ಜನಾಂಗಗಳಿಗೆ ಸಿಗ್ತಾ ಇತ್ತು. ಈ ಸರ್ಕಾರ ಬಂದಾಗ ಅವ್ರೇನ್ ಮಾಡಿದ್ರು, ಇದು ತಾತ್ಕಾಲಿಕ, ಇದು ನಡೆಯೋದಿಲ್ಲ, ಅವರು ಅವತ್ತೇ ಶುರು ಮಾಡಿದ್ರು ಅದನ್ನು ವಿರೋಧಿಸ್ಲಿಕ್ಕೆ. ಸರ್ಕಾರ ಅಂದ್ರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಮೊದಲುಗೊಂಡು ಅದರ ಪರವಾಗಿ ಅವ್ರು ಇರಲಿಲ್ಲ. ಆದರೆ ಅದು ಜಾರಿಗೆ ಬರಲ್ಲ, 9 ಶೆಡ್ಯೂಲ್ಗೆ ಹೋಗ್ಬೇಕು ಅಂತಂದ್ರು. ಯಾವ 9 ಶೆಡ್ಯೂಲ್ಗೂ ಬೇಕಾಗಿಲ್ಲ, 10 ಶೆಡ್ಯೂಲ್ಗೂ ಬೇಕಾಗಿಲ್ಲ ಇದು. ಯಾಕೆಂದ್ರೆ ಜನಸಂಖ್ಯೆಗೆ ಆಧಾರವಾಗಿ ಯಾವತ್ತು ಬೇಕಾದ್ರೂ ನೀವು ರೈಸ್ ಮಾಡಬಹುದು, ಪರಿಶಿಷ್ಟ ಜಾತಿ ವರ್ಗಗಳದ್ದು ಮಾತ್ರ. ಆದ್ರೆ ಒಟ್ಟಾರೆ ಏನು ಅಂದ್ರೆ 50% ಮೀರಬಾರದು, ಅದು ಕೋರ್ಟಿನ ಆದೇಶನೂ ಇದೆ. 50% ಮೀರಬಾರ್ದು ಅಂತಂದ್ರೆ SC/STಗಳು ಜನಸಂಖ್ಯೆಗೆ ಹೆಚ್ಚಾದಾಗ ಕೊಡಬಾರ್ದಾ? ಕೊಡ್ಲೇಬೇಕು. ಆದ್ರೆ 50% ಮೀರಬಾರ್ದು ಅಂತ ಏನಾದ್ರು ನಿಮ್ಮ ತೀರ್ಮಾನ ಇದ್ರೆ ಸರ್ಕಾರ ಅವರು ಏನ್ ಮಾಡ್ಬೇಕಂತಂದ್ರೆ 50% ಮೀರಲೂಬಾರ್ದು, ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಸ್ಬೇಕಂದಾಗ ಏನ್ ಮಾಡ್ಬೋದು, ಬೇರೆ ಅದನ್ನು ಕಡಿಮೆ ಮಾಡ್ಬೇಕಾಗ್ತದೆ ನೀವು. ಆಮೇಲೆ ಬೇರೆವರೆಗೂ ಕೊಟ್ಟಿರ್ತಕ್ಕಂಥ ಮೀಸಲಾತಿ ನಾನು ಮೊದಲೇ ಹೇಳಿದಾಗೆ 10 ವರ್ಷಕ್ಕೊಂದ್ಸಾರಿ ರಿವ್ಯೂ ಆಗ್ಬೇಕದು. ಯಾರು ಮುಂದುವರೆದಿದ್ದಾರೆ ಅನ್ನೋರನ್ನ ಕೆಲವರನ್ನ ಯೋಚನೆ ಮಾಡಿ ಕೆಲವು ವ್ಯತ್ಯಾಸಗಳು ಅಲ್ಲಿ ಆಗತ್ತೆ, ನಮ್ಮಲ್ಲಿ ಆಗೋದಿಲ್ಲ. ಇದನ್ನ ಸರ್ಕಾರ ಮಾಡಲೇ ಇಲ್ಲ, ಅದು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇದು ಈ ಕಾಂಗ್ರೆಸ್ಸಿನ ದೋಷ ಮತ್ತು ಮುಖ್ಯಮಂತ್ರಿಗಳ ಏನೋ ಆಚಾರ್ಯದ ನಿರ್ಧಾರ. ಇದು ನೀವು ಹೇಳ್ತಾ ಇದ್ದೀರಾ, ಬಟ್ ಇದು ಗ್ರೌಂಡ್ ಲೆವೆಲ್ ವರೆಗೂ ಜನರಿಗೆ ರೀಚ್ ಆಗಿದೆಯಾ? ಅಲ್ಲ, ನಾನು ಹೇಳೋದು ನನ್ನ ಧರ್ಮವೇ ಹೊರತು ಅದು ಹೇಗೆ ರೀಚ್ ಆಗ್ಬೇಕು, ಮಾಡ್ಬೇಕಾ, ಏನ್ ಮಾಡ್ಬೇಕು ಅನ್ನೋದು ಸರ್ಕಾರದ ಕೆಲಸ. ರೀಚ್ ಮಾಡ್ಬೇಕಲ್ಲ ಇವರು, ಯಾಕಂದ್ರೆ ತೀರ್ಮಾನ ತಗೊಳ್ಬೇಕಾಗಿತ್ತು. ನೋಡಪ್ಪ 6% ಹೆಚ್ಚಿಸಿದ್ದೀವಿ, ಆ ಜನಾಂಗಕ್ಕೆ ಇವತ್ತು ಕೊಡ್ಬೇಕಾಗಿದೆ. ನೋಡಿ, ಎಲ್ಲ ರಾಜ್ಯಗಳಲ್ಲಿ ST ಮೀಸಲಾತಿ ಎಷ್ಟಿದೆ? 7.5% ಇದೆ. ಇಲ್ಲೂ ಇರ್ಬೇಕಾಗಿತ್ತಿಲ್ಲ. ಆದ್ರೆ 7ಕ್ಕೆ ನಾವು ಹೆಚ್ಚಿಸಿದ ಮೇಲೆ ನೀವು ಅದನ್ನ ಹೆಂಗೆ ನೀವು ಕಡಿಮೆ ಮಾಡ್ತೀರಿ? ಕೋರ್ಟ್ಗೆ ಮೊನ್ನೆ ಎಷ್ಟು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಸರ್ಕಾರ ನೋಡಿ, ಜನಸಂಖ್ಯೆಗೆ ಅನುಗುಣವಾಗಿ ಇದನ್ನು ಹೆಚ್ಚಿಸಿದ್ದೀವಿ ಅಂತ ಹೇಳಲೇ ಇಲ್ಲ ಅವರು. 56% ಮಾಡಿದ್ದೀರಿ, ಇದು ತಪ್ಪು ಅಂತ ಸರ್ಕಾರ ಇದು ಕೋರ್ಟ್ ಹೇಳುತ್ತೆ. ಹೇಳಿದಾಗ ಇಲ್ಲ, ಅದು ನೀವು 56,000 ಹುದ್ದೆಗಳನ್ನು ತುಂಬಬೇಕಾಗಿದೆ, ಅದಕ್ಕಾಗಿ ಮಾಡಿ ನಾವು 15% ಮೇಲೇನೆ ತೀರ್ಮಾನ ತಗೊಳ್ತೀವಿ ಅಂತ ಯಾಕೆ ಹೇಳಿದ್ರಿ ನೀವು? ಇಲ್ಲ, ಅವ್ರ ಜನಸಂಖ್ಯೆ 17 ಆಗಿದೆ, ನಾವು ಕೊಡ್ಲೇಬೇಕಾಗಿದೆ. ಕೋರ್ಟ್ ಅವಾಗ ಆದೇಶ ಕೊಡ್ತಿತ್ತು ನಿಮ್ಗೆ, ನೀವು ಇದನ್ನು ಮಾಡೋದಾದ್ರೆ ಇನ್ನೊಂದು ಏನ್ ಮಾಡ್ಬೇಕು ಅನ್ನೋದನ್ನ ಅವರೇ ಹೇಳ್ತಿದ್ರು. ಯಾಕೆ ಅದನ್ನ ನೀವು ಹೇಳಲೇ ಇಲ್ಲ? ಅಂದ್ರೆ ದಲಿತರನ್ನ ವಂಚನೆ ಮಾಡಬೇಕು, ಮುಂದೆ ಆಗೋದೇನನ್ನ ಹಾಕೊಂಡೋಗ್ಲಿ, ಮಾಡೋದು ಮಾಡಿಬಿಡಿ ಅಂತ. ಇದು ಕಾಂಗ್ರೆಸ್ನ ನೀತಿ, ಮಾನ್ಯ ಸಿದ್ದರಾಮಯ್ಯನವರ ನೀತಿ. ಇದರಿಂದಾಗಿ ದಲಿತರಿಗೆ ಅನ್ಯಾಯ ಆಗಿದೆ. ನಮಗೆ 17% ಮೇಲೇನೆ ಮೀಸಲಾತಿ ಕೊಡಬೇಕಾಗಿತ್ತು, ಒಳ ಮೀಸಲಾತಿ, ಅದನ್ನು ಕೊಟ್ಟಿಲ್ಲ. ಅದನ್ನು 15 ಮಾಡಿರೋದೇ ತಪ್ಪು. 17ರ ಮೇಲೆ ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಅದರಿಂದ ಇದನ್ನು ವೆಲ್ಕಮ್ ಮಾಡೋವಂಥದ್ದು ಬರೋದಿಲ್ಲ. ಈಗ ರೈಟ್ನವ್ರದ್ದು ಎ ಗುಂಪಿಗೂ ಸಂಖ್ಯೆಗಳನ್ನು ಹಾಕ್ಬಿಟ್ಟಿದ್ದಾರೆ, ಸಿ ಗುಂಪಿಗೂ ಹಾಕ್ಬಿಟ್ಟಿದ್ದಾರೆ. ಅಲೆಮಾರಿಗಳು ಅಂತ ತಗೊಂಡೋಗಿ ಸಿ ಗ್ರೂಪಲ್ಲಿ ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥ 80% ಅದು ರೈಟ್ನಲ್ಲಿ ಬರಬೇಕು, ಬಿ ಗ್ರೂಪ್ಗೆ ಬರಬೇಕು. ಎ ಗ್ರೂಪ್ಗೆ ಹಾಕಿರ್ತಕ್ಕಂಥ ಪರಿಯ ಅವೆಲ್ಲ ಬಿ ಗ್ರೂಪ್ಗೆ ಬರಬೇಕು. AK, AD, AA ಅನ್ನೋದಿದೆಯಲ್ಲ, ಇವೆಲ್ಲವೂ ಕೂಡ ಈಗ ಹೆಚ್ಚು ಸಂಖ್ಯೆ ಇರೋದು ರೈಟ್ನವ್ರದೇ. ಬಟ್ ಅವ್ರನ್ನೇನ್ ಮಾಡ್ಬಿಟ್ಟಿದ್ರಿ ನೀವು ಅಲ್ಲಾದ್ರೂ ತಗೊಳ್ಳಿ, ಇಲ್ಲಾದ್ರೂ ತಗೊಳ್ಳಿ ಅಂತೇಳಿ ಸಂಖ್ಯೆ ಅದನ್ನ ಲೆಕ್ಕಕ್ಕೆ ತಗೊಳ್ಳದೆ ಮಾಡ್ಬಿಟ್ಟಿದ್ದೀರಿ. ಇದೆಲ್ಲವೂ ಕೂಡ ಗೊಂದಲ ಇರೋದ್ರಿಂದ ಇದು ಯಾರಿಗೂ ಒಳ್ಳೇದಾಗಲ್ಲ. ಆದ್ರೆ ಅರ್ಥವಾಗದೇ ಇರೋರು ಏನು
ಇಷ್ಟೆಲ್ಲ ದೋಷ ಆಗ್ಲಿಕ್ಕೆ ಕಾರಣ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಅವರು. ಇವರಿಬ್ಬರನ್ನ ಈಗ ಏನೋ ಹಾಲು ಜೇನು ಅಂತೆ, ಹಾಲು ಜೇನು ಹಾಕಿ ಅವರ ಫೋಟೋಗಳ ಮೇಲೆ ಉಯ್ತಾ ಇದ್ದಾರೆ. ಏನೋ ದೊಡ್ಡ ಘನಕಾರ್ಯ ಮಾಡಿದ್ರಂತೆ. ಹಾಲು ಜೇನು ಅಂತಂದರೆ ಈಗ ಬರ್ತದೆ, ಅಂತ್ಯಕಾಲದಲ್ಲಿ ಮಾಡ್ತಕ್ಕಂಥ ಕರ್ಮ ಅದು. ಹಂಗಾಗ್ಬಿಟ್ಟಿದೆ ಈ ಪರಿಸ್ಥಿತಿ. ಆದ್ರಿಂದಾಗಿ ಇದು ಗೊಂದಲದ ಗೂಡಾಗಿದೆ, ಯಾರಿಗೂ ಅಲ್ಲ ಸರ್, ಹಾಲು ಜೇನು ಶುಭ ಕಾರ್ಯಗಳಿಗೂ ಬಳಸ್ತಾರೆ, ತೀರ್ಥ ಪ್ರಸಾದಗಳಿಗೂ ಬಳಸ್ತಾರೆ. ಬಟ್ ನೀವು ನೋಡಿದ್ರೆ ಅಂತ್ಯಕಾರಕ್ಕೆ ಎಲ್ಲಕ್ಕೂ ಮಾಡ್ತಾರೆ, ಅದಕ್ಕೂ ಮಾಡ್ತಾರಲ್ಲ. ವೆಲ್, ಸೊ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಸಿದ್ಧಾಂತನೇ ಬೇರೆ, ಪಕ್ಷ ಸಿದ್ಧಾಂತ. ಬಿಜೆಪಿಯ ಪಕ್ಷ ಸಿದ್ಧಾಂತ ಮತ್ತು ಕಾಂಗ್ರೆಸ್ನ ಪಕ್ಷ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನ ಹೆಂಗ್ ಅಳವಡಿಸ್ಕೊಂಡ್ರಿ ನೀವು? ನೋಡಿ, ಒಳ್ಳೆ ಸಿದ್ಧಾಂತ ಇದ್ದಾಗ ಕೆಟ್ಟ ಸಿದ್ಧಾಂತಕ್ಕೆ ಯಾರಾದ್ರೂ ಪರಿವರ್ತನೆ ಆದ್ರೆ ಏನಪ್ಪಾ ಕಷ್ಟ ಇದು, ಹೆಂಗಿದನ್ನ ಅಂತ. ಆದ್ರೆ ಕೆಟ್ಟ ಸಿದ್ಧಾಂತ ಇದ್ದಾಗ ಒಳ್ಳೆ ಸಿದ್ಧಾಂತಕ್ಕೆ ಬರೋದು ಬಹಳ ಸುಲಭ. ಕೆಟ್ಟದ್ದನ್ನೇ ಚಿಂತೆ ಮಾಡಿದವನಿಗೆ ಒಳ್ಳೇದು ಕಂಡಾಗ ಅಟ್ರಾಕ್ಟ್ ಆಗ್ತಾನೆ, ಅಳವಡಿಸ್ಕೊಂಡ್ಬಿಡ್ತಾನೆ ಬೇಗ. ಒಳ್ಳೆ ಸಿದ್ಧಾಂತ ಇದ್ದು ಕೆಟ್ಟ ಸಿದ್ಧಾಂತಕ್ಕೆ ಹೋದಾಗ ಏನಪ್ಪ ಅಲ್ಲಿನೇ ಹಿಂಗಿತ್ತು, ಒಳ್ಳೇದಿತ್ತು, ಇದೆಲ್ಲ ಕೆಟ್ಟದ್ದು ಮಾಡೋದು ಹೆಂಗೆ ನಾನು ಮೈಗೂಡಿಸ್ಕೊಳ್ಳೋದು ಇದನ್ನ ಅನ್ನೋ ಭಾವನೆ ಬಂದ್ಬಿಡ್ತದೆ. ಅದರಿಂದ ನಾನು ಇದ್ದಿದ್ದೇ ಕೆಟ್ಟ ಸಿದ್ಧಾಂತದಲ್ಲಿ ನನಗೆ ಒಳ್ಳೆ ಸಿದ್ಧಾಂತ ಕಂಡಾಗ ನನಗೇನು ಅನಿಸ್ಲೇ ಇಲ್ಲ. ಒಟ್ಟಾರೆ ಏನು ರಾಜಕೀಯ ಪಕ್ಷಗಳು ಅಂತಂದ್ರೆ ಒಂದು ಅಧಿಕಾರವೇ ಇರಬೇಕು ಅನ್ನೋ ಸ್ಥಿತಿ, ಅದು ಕಾಂಗ್ರೆಸ್ನ ಸ್ಥಿತಿ. ಇಲ್ಲಿಗೆ ಬಂದಾಗ ಅಧಿಕಾರ ಏನು ಮುಖ್ಯನೇ ಅಲ್ಲ, ಅಧಿಕಾರವೇ ಮುಖ್ಯ ಅಲ್ಲ. ಆದರೆ ನಾವು ದೇಶ ಮೊದಲು, ವ್ಯವಸ್ಥೆ ಎಲ್ಲರನ್ನೂ ಸರಿದೂಗಿಸಿ ಹೋಗಬೇಕು. ಆದರೆ ಅದರ ಮಧ್ಯದಲ್ಲಿ ಅಧಿಕಾರಕ್ಕೂ ಬರಬೇಕು. ಈ ರೀತಿ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಯಾರಿಗಾದ್ರೂ ಪ್ರಿಯ ಆಗುತ್ತೆ. 40 ವರ್ಷ. ಆದರೆ ಒಂದು ಏನೋ, ಈ ಬಾವಿಯ ಮೇಲ್ ನಿಂತು ಆಳನೇ ಗೊತ್ತಿಲ್ಲದೆ ಮಾತಾಡಬಾರ್ದು. ನಿಮ್ಗೆ ಆಳ ಗೊತ್ತಾಗಬೇಕಂತಂದ್ರೆ ಒಂದ್ಸಾರಿ ಇಳಿದು ನೋಡಬೇಕು, ಅಂದ್ರೆ ಪಕ್ಷಕ್ಕೆ ಬರಬೇಕು. ಯಾವುದೇ ಆಗಲಿ ಒಂದು ವ್ಯವಸ್ಥೆಯನ್ನ ನೀವು ಆಳಕ್ಕೋಗಿ ಅರಿತುಕೊಳ್ಳದೆ ಹೊರಗಡೆ ನಿಂತು ಮಾತಾಡ್ತೀರಾ, ಅದಕ್ಕೇನು ಬೆಲೆ ಇಲ್ಲ. ಈಗ ಯಾರೇ ಆಗಲಿ ಭಾರತೀಯ ಜನತಾ ಪಕ್ಷವನ್ನ ಕೆಟ್ಟದಾಗಿ ನೋಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಅವರಿಗೆ ಪಕ್ಷದ ಒಳಗಡೆಯ ಪಕ್ಷ ಸಿದ್ಧಾಂತ ಆಗಿರ್ಬೋದು, ನಡೆ ನುಡಿ ಏನೇ ಇರ್ಬೋದು, ನಡವಳಿಕೆಗಳ ಬಗ್ಗೆ ಅವರಿಗೆ ಅರಿವಿಲ್ಲದೆ ಮಾತಾಡ್ತಾರೆ. ಸೊ ಆದ್ವೇ ಇನ್ನೊಂದು ರಾಜಕೀಯ ಪಕ್ಷ ಅಂತಂದ ಮೇಲೆ ಕೆಲವರಿಗೆಲ್ಲ ಅನುಕೂಲ ಆಗುತ್ತೆ, ಕೆಲವ್ರಿಗೆ ಆಗದೇನೂ ಇರ್ಬೋದು. ಯಾಕೆಂತಂದ್ರೆ ಅಲ್ಲಿ ಒಂದು ಸ್ಥಾನಮಾನ ಇರುತ್ತೆ. 10 ಜನ ಇದ್ದಾಗ ನೀವು ಕೊಡೋದು ಒಬ್ಬರಿಗೆ ಕೊಡ್ಬೇಕಲ್ಲ. ಇನ್ನು ಉಳಿದವ್ರಿಗೆ ಬೇಸರ ನೋವು ಆಗ್ಬೋದು, ನನಗೆ ಆಗ್ಬೇಕಾಗಿತ್ತು, ಅದು ಬರ್ಬೋದು ಅಷ್ಟೇ. ಆದರೆ ಸಿದ್ಧಾಂತಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅಧಿಕಾರ ಸಿಕ್ಕೋದು ಎಲ್ರಿಗೂ ಸಿಗಲ್ಲ ಅಲ್ವಾ? ಆದರೆ ಸಿಕ್ಕದವರು ದರ್ಪ ಮಾಡಬಾರ್ದು, ಯಾರಿಗೂ ಸಿಕ್ಕಿಲ್ವ ಅವರು, ಅಥವಾ ನಾನು ಗೆದ್ದು ಬಿಟ್ಟೆ ಅವ್ರಿಗೇನು ಆಗ್ಲಿಲ್ಲ ಅದು ಅನ್ಕೊಳ್ಬಾರ್ದು. ಯಾಕೆ ಆ ಸಂದರ್ಭದಲ್ಲಿ ಅವ್ರಿಗೂ ಸಿಗ್ಬೋದಾಗಿತ್ತು. ಬಟ್ ಒಂದೇ ಇದೆ, ಏನೋ ಹಿರಿಯರೆಲ್ಲ ಸೇರಿ ನನ್ನ ನಡೆಯ ಕಾರಣಕ್ಕೋ, ನನ್ನ ಒಳ್ಳೆ ನುಡಿ ಕಾರಣಕ್ಕೋ, ಇಲ್ಲ ನಾನು ಇದುವರೆಗೂ ನಡತೆ ಚೆನ್ನಾಗಿರೋದ್ರಿಂದಲೋ, ನಾನು ಸ್ವಲ್ಪ ವಾಗ್ಮಿ ಆಗಿರೋದ್ರಿಂದಲೋ, ಅಥವಾ ಸಮಾಜವನ್ನು ಇಟ್ಕೊಂಡು ಜೊತೆಯಲ್ಲಿ ಹೋಗ್ತೀನಿ ಅನ್ನೋ ಕಾರಣದಿಂದಲೋ, ಪಕ್ಷದ ಹಿತ ಬಯಸ್ತೀನಿ ಅನ್ನೋ ಯಾವುದೋ ಒಂದು ಕಾರಣಗಳನ್ನು ಇಟ್ಕೊಂಡು ಒಬ್ಬನಿಗೆ ಕೊಟ್ಟಿರ್ತಾರೆ. ಅಂದ ತಕ್ಷಣವೇ ಯಾರ್ಯಾರು ಸಿಕ್ಲಿಲ್ವೋ ಅವ್ರೇನು ಬೇಸರ ಪಟ್ಕೊಳ್ಬೇಕಾಗಿಲ್ಲ. ಯಾಕಂತಂದ್ರೆ ಆಕಾಶ ಇದ್ದಂಗೆ ರಾಜಕಾರಣ, ಅಥವಾ ಸಮುದ್ರ ಇದ್ದಂಗೆ, ಎಲ್ಲರೂ ಜೀವಿಸ್ಬೋದು, ಎಲ್ಲರಿಗೂ ಏನಾದ್ರೂ ಸಿಗ್ತದೆ. ಆದ್ರೆ ಒಂದೇ ಸಾರಿಗೆ ಹಿಂಗಾಗೋಯ್ತು, ಅದರಿಂದ ಬಿಜೆಪಿ ಸರಿ ಇಲ್ಲ ಅಂದ್ರೆ ಅವರ ಮಾನಸಿಕ ಸ್ಥಿತಿ ಅಷ್ಟೇ. ಕೋಮುವಾದಿ ಪಕ್ಷ ಅಂತ ಅಂದು ನೀವೇ 40 ವರ್ಷ ಹೇಳ್ತಾ ಇದ್ರಿ. ಸೊ ಅದೇ ಕೋಮುವಾದಿ ಪಕ್ಷದಲ್ಲಿ ನೀವು ಜಾಯಿನ್ ಆದ ನಂತರ ನೀವು ಕಂಡದ್ದೇನು? ಕೋಮುವಾದ ಇಲ್ಲದಿದ್ದನ್ನು ಕಂಡಿದ್ದು. ಹೌದಾ? ಇಲ್ಲಿ ಕೋಮುವಾದವೇ ಇಲ್ಲ, ಇಲ್ಲಿ ಜಾತಿನೇ ಕೇಳೋದಿಲ್ಲ. ಆಮೇಲೆ ಒಂದ್ ಸೀಟ್ ಕೊಡಲ್ಲ ಮತ್ತೆ ನೀವು ಯಾರಿಗೆ? ಅಲ್ಪಸಂಖ್ಯಾತರಿಗೆ. ಹೆಂಗ್ ಕೊಡೋದು ಅಂದ್ರೆ ಬಂದಿರ್ತಾನೆ. ಓಕೆ, ದಾವಣಗೆರೆಯಲ್ಲಿ ಬಂದ್ರಲ್ಲ ಸುಮಾರು ಜನ. ಹೆಂಗ್ ಬಂದ್ರು? ನೋಡಿ, ದಾವಣಗೆರೆಯಲ್ಲಿ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಅಲ್ಪಸಂಖ್ಯಾತ ಕಾರ್ಯಕರ್ತರು ನೋಡಿ ಅಲ್ಲಿಗೆ ರಿಸೈನ್ ಮಾಡಿ ಇಲ್ಲಿಗೆ ಬಂದ್ರು ಸರ್. ಯೋಗ್ಯ ವ್ಯಕ್ತಿಗೆ ಯೋಗ್ಯ ಸ್ಥಾನಮಾನ. ನಾನು ಮೊದಲೇ ಹೇಳ್ಬಿಟ್ಟಿರೋದು, ಒಂದು ದಂಡೇ ಬಂದ್ಬಿಡ್ಬೋದು, ಕೋಪದಲ್ಲಿ ಸಿಟ್ಟಲ್ಲಿ ಬರ್ಬೋದು, ಅದು ಶಾಶ್ವತ ಆಗೋದಿಲ್ಲ. ಒಂದು ತೀರ್ಮಾನ ತಗೊಂಡು ಬಂದು ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ನಮ್ಮ ನಡೆ ನುಡಿಗಳನ್ನ, ಸಿದ್ಧಾಂತಗಳನ್ನು ಒಪ್ಪಿ ಇಲ್ಲೂ ನಮಗೆ ಭವಿಷ್ಯ ಇದೆ ಅಂತ ರೂಪಿಸಿ ಆಮೇಲೆ ಇದನ್ನು ಕಟ್ಟಬೇಕು, ಸಂಘಟನೆಯನ್ನು ಕಟ್ಟಿ ಜೊತೆಯಲ್ಲಿ ಬೆರ್ತಾಗ
ವಿಶ್ವಾಸವೂ ಬರುತ್ತೆ. ಆ ಕಾನ್ಫಿಡೆನ್ಸ್ ನೀವು ಮೂಡಿಸ್ಬೇಕಾಗಿದೆಯಲ್ವಾ? ಖಂಡಿತ ಮಾಡಬೇಕು. ನಾವು ಮಾಡ್ತೀವಿ. ಏನಾಗಿದೆ 28ರ ಎಲೆಕ್ಷನ್ಗೆ ನೋಡ್ತೀವ ಅದನ್ನ ಕಾನ್ಫಿಡೆನ್ಸ್ ಮೂಡಿಸುವಂತ ಈಗ ಕೆಲಸ ಆಗುತ್ತಾ? ವೆಸ್ಟ್ ಬೆಂಗಾಲಲ್ಲಿ ನಾವು ಮುಸ್ಲಿಮಾನರಿಗೂ ಟಿಕೆಟ್ ಕೊಟ್ಟಿವಿ. ಯಾಕೆ? ಅಲ್ಲಿ ಸಂಖ್ಯೆನೂ ಇದೆ, ಸೊ ಬರೋರು ಇರ್ತಾರೆ. ಆದರೆ ಗೆಲ್ಲಲ್ಲ. ಯಾಕೆ ಗೆಲ್ಲಲ್ಲ ಅಂದರೆ ಅವ್ರ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. BJP ಗುಮ್ಮ ತೋರಿಸಿ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದು, ಅವರಲ್ಲಿ ವಿದ್ಯಾವಂತರು ಇದ್ದಾರೆ. ಆ ಸಮುದಾಯದಲ್ಲಿ ವಿದ್ಯಾವಂತರಲ್ಲಿ ಪರ್ವರ್ಟೆಡ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾವ ವಿದ್ಯಾವಂತರು ಮುಸ್ಲಿಂ ಸಮುದಾಯದಲ್ಲಿ ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿದ್ರು, ಭಯೋತ್ಪಾದಕರ ಸಂಘಟನೆಗಳ ಜೊತೆಯಲ್ಲಿ ಅವರ ಸಂಬಂಧಗಳು ಬಂದ್ಬಿಟ್ಟಿವೆ. ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅವರು ಭಯೋತ್ಪಾದಕರು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಅವರ ಹಿಡಿತಕ್ಕೂ ಸಿಕ್ಕದೇ ಇರತಕ್ಕಂಥ ವಿದ್ಯಾವಂತರು ಬಹಳ ಇದ್ದಾರೆ, ಬಹಳ ಒಳ್ಳೆಯವರು. ಅವರು ದೇಶದ ಬಗ್ಗೆನೂ ಚಿಂತೆ ಮಾಡ್ತಾರೆ. ಸೈನಿಕರಲ್ಲಿ ಎಷ್ಟು ಜನ ಇಲ್ಲ ಸರ್? ಇದ್ದಾರೆ. ಪೈಲಟ್ಸ್ ಅಲ್ಲಿ ಎಷ್ಟು ಜನ ಇಲ್ಲ? ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಪ್ರಾಣ ಉಳಿಸೋ ಡಾಕ್ಟರ್ಸ್ ಅಲ್ಲಿ ಎಷ್ಟು ಜನ ಇಲ್ಲ ಸರ್? ಬೇಕಾದಷ್ಟು ಇದ್ದಾರೆ. ಮತ್ತೆ ಆದ್ರೆ ಅದೇ ಪ್ರಾಣ ಉಳಿಸೋ ಡಾಕ್ಟರ್ಗಳು ಕೆಲವರನ್ನ ಅವರು ಟಾರ್ಗೆಟ್ ಮಾಡಿ ಭಯೋತ್ಪಾದಕರು ಪ್ರಾಣ ತೆಗೆಯೋ ಕೆಲಸಗಳು ಮಾಡ್ತಾ ಇರೋದು. ಅದರಿಂದಾಗಿ ಈಗ ಅವರಲ್ಲಿ ಚಿಂತನೆ ಶುರುವಾಗಿದೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಏನಾಯ್ತು? ನಮಗೆ ಇವತ್ತು ದೊಡ್ಡ ಸಮಸ್ಯೆ ಆಗ್ತಾ ಇರೋದೇನ ನಮ್ಮ ಇಲ್ಲಿನ ಸರ್ಕಾರ ನಡವಳಿಕೆಗಳು. ಈ ರೀತಿ ಮಾಡಿದ್ರೆ ನಮಗೂ ಉಳಿಗಾಲ ಇರೋದಿಲ್ಲ ಮುಂದೆ. BJP ನಮಗೇನು ಅನ್ಯಾಯ ಮಾಡಿಲ್ಲ. ಆಯ್ತು, 12 ವರ್ಷದಿಂದ ಮೋದಿ ಅವರು ಅಧಿಕಾರದಲ್ಲಿದ್ದಾರೆ. ಏನ್ ನಮ್ಗೆ ಅನ್ಯಾಯ ಆಗಿದೆ? ನೀವು ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ದೂರ ಹೋದ್ರಿ. ದಾವಣಗೆರೆ ದಕ್ಷಿಣದಲ್ಲಿ ಈ ಮಾತು ಕೇಳಿ ಬಂತು. ಹೌದು, ಬಹಳ ಜನರು ಅದನ್ನೇ ಮಾತಾಡಿದ್ರು ಅಲ್ವಾ? ಅಂದ್ರೆ ಸಮುದಾಯದಲ್ಲಿ ಒಂದು ಚಿಂತನೆ ಪ್ರಾರಂಭ ಆಗಿದೆ. ಅದರಿಂದಾಗಿ ಉತ್ತಮರು ಯಾರು ಈ ಚುನಾವಣೆಗಳಲ್ಲಿ ಸ್ಪರ್ಧಿಸಬಲ್ಲ ತಾಕತ್ತಿದ್ದ, ಅವರಿಗೆ ಈ ದೇಶದ ಒಂದು ಚಿಂತನೆ ಇದೆ, ಒಂದು ರಾಜಕೀಯ ಪ್ರಜ್ಞೆ ಇದೆ ಅಂತ ವ್ಯಕ್ತಿತ್ವಗಳು ಬಂದ್ರೆ ಟಿಕೆಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಪಕ್ಷದಲ್ಲಿ ಅದೇನು ಅವರನ್ನು ವಿರೋಧಿಸುವ ಪಕ್ಷ ಇದುವೇ ಅಲ್ಲ, ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ಅವ್ರು ಬರಬೇಕು. ಬರದೆ ನಾವು ಕರಿತೀವಿ. ನಾವು ಎಷ್ಟೋ ಸಾರಿ ಕರೆ ಕೊಡ್ತಿದ್ದೀವಿ. ಈಗ ನಾನು ಮಾತಾಡ್ತಿರೋದು ಅವ್ರಿಗೆ ಕೊಡೋ ಕರೆನೇ. ಅದು ಕರೆ ಕೊಡೋದು ಬೇರೆ, ಕಾನ್ಫಿಡೆನ್ಸ್ ಮೂಡಿಸೋದು ಬೇರೆ. ಕಾನ್ಫಿಡೆನ್ಸ್ ಮೂಡಿಸೋ ಕೆಲಸ ಗ್ರೌಂಡ್ ಅಲ್ಲಿ ಆಗ್ಬೇಕು ಕರೆ ಕೊಡೋದ್ರಿಂದ. ಈಗ ಈ ಕರೆ ಕೊಟ್ಟಾಗ ಸೊ ಅವರೊಂದು ಹೆಜ್ಜೆ ಮುಂದೆ ಬಂದರೆ ನಮಗೆ ಗೊತ್ತಾಗುತ್ತೆ, ಓ ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ. ಆವಾಗ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ಅಲ್ವಾ? ಇಲ್ಲ ಅಂತಂದ್ರೆ ಪ್ರಯೋಜನ ಆಗೋದಿಲ್ಲ. ಬರೀ ಹೇಳಿಕೆಗಳಿಂದ ಇವೆಲ್ಲ ನಡೆಯೋದಿಲ್ಲ. ಸೊ ಸಂಬಂಧಗಳನ್ನು ಬೆಸೆಯಬೇಕು. ಅದು ಆ ಕೆಲಸ ಆಗ್ತಾ ಇದೆ. ಮುಂದಿನ ಚುನಾವಣೆ ಹೊತ್ತಿಗೆ ಏನಾದರೂ ಅದರ ಫಲಿತಾಂಶ ಸಿಗಬಹುದು ಅಂತ ಕೂಡ ನಾನು ಅಂದ್ಕೊಳ್ತೇನೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ನೆಚ್ಚಿನ ಮುಖ್ಯಮಂತ್ರಿ ಯಾರು? ನನಗೆ ನನ್ನ ಕಾಲದಲ್ಲಿ ಬಂಗಾರಪ್ಪನವರು. ಅದಾದ ನಂತರ ಅದೇ ರೀತಿಯ ಒಂದು ಇದನ್ನು ನಾನು ಯಡಿಯೂರಪ್ಪನವರಲ್ಲಿ ಕಂಡಿದ್ದೇನೆ. ಯಾಕೆಂದ್ರೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದವನು ಬಂಗಾರಪ್ಪನವ್ರ ಜೊತೆಯಲ್ಲಿ. ಬಂಗಾರಪ್ಪ ಎಂತ ಅಂತಂದರೆ ಈಸ್ ಲೈಕ್ ಇದು ಮಾಸ್ಟರ್, ನಮಗೆ ಟೀಚರ್ ಇದ್ದಂಗೆ. ಎಲ್ಲರಲ್ಲೂ ನಾನು ಅದನ್ನು ಕಂಡಿಲ್ಲ. ನಾವು ಯುವಕರಾಗಿದ್ದಾಗ ನಮ್ಮನ್ನೆಲ್ಲ ಕುಳಿಸ್ಕೊಂಡು ದಿವಸ ಸಂಜೆ ಆದಮೇಲೆ ಎಲ್ಲ ಟೀ ಕಾಫಿ ಎಲ್ಲ ತರಿಸಿ ಕುತ್ಕೊಂಡು ಪಾಠ ಮಾಡಿ ರಾಜಕೀಯ ಪಾಠ ಹೇಳ್ತಿದ್ರು ಎಲ್ರಿಗೂ. ಹಿಂಗೆ ನಡ್ಕೋಬೇಕು, ಹಿಂಗೆ ಮಾಡಬೇಕು, ಹಿಂಗಿದ್ರೆ ಹಿಂಗಾಗತ್ತೆ ಎಲ್ಲ. ಆ ರೀತಿ ರಾಜಕಾರಣ ಈಗಿಲ್ಲ. ಅದರಿಂದಾಗಿ ಈಸ್ ಮೈ ಹೀರೋ. ನಾನು ಅದನ್ನು ಸದನದಲ್ಲೂ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಕೂಡ ಸೊ ಅನೇಕರನ್ನು ಬೆಳೆಸಿದರು. ಸೊ ಇವತ್ತು ಅವರು BJPಯಲ್ಲಾಗಲಿ ಬೇರೆ ಬೇರೆ ಕಡೆ ಆಗಲಿ ಅವರ ಅನುಯಾಯಿಗಳು ಭಾಳಷ್ಟು ಇದ್ದಾರೆ. ಆ ಕಾರಣದಿಂದಲೇ ಆ ಬಂಗಾರಪ್ಪನವರು ಆದಮೇಲೆ ಇವರು ಅಲ್ಲಿ ಆ ರೀತಿ ಹೇಳಿದ್ದಾರೆ. ಯಾಕೆಂದರೆ ದಲಿತರು, ಬಡವರು ಅಥವಾ ಹಿಂದುಳಿದವರು ಬಂದರೆ ತುಂಬ ಕಷ್ಟದಲ್ಲಿರೋರು ಅಂತಂದರೆ ಗುರುತಿಸಿ ಕೆಲಸ ಮಾಡ್ತಕ್ಕಂಥ ಭಾವನೆ ಇವರಲ್ಲಿ ನೋಡಿದ್ದೇನೆ ನಾನು. ಅದರಿಂದಾಗಿ ನನಗೆ ಮೊದಲನೇವರು ಬಂಗಾರಪ್ಪನವರು, ಎರಡನೇವರು ಯಡಿಯೂರಪ್ಪ. ಈಗ ನೀವು BJP ಪಕ್ಷ ಜಾಯಿನ್ ಆಗಿ ಇಷ್ಟೊಂದು ಹೆಮ್ಮೆಯಿಂದ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಅಂಕುಶ ಹಾಕಿದ್ದು ಸೌತ್ ಇಂಡಿಯಾದಲ್ಲಿ ಯಡಿಯೂರಪ್ಪನವರು. ಅವರಿಂದ ಕಮಲ ಅರಳಿದ್ದು ದಕ್ಷಿಣ ಭಾರತದಲ್ಲಿ. ಏನು ಹೇಳ್ತೀರಿ ಪುರಸಭೆಯಿಂದ ಮುಖ್ಯಮಂತ್ರಿವರೆಗಿನ ಅವರ ಜರ್ನಿ? ನೋಡಿ, ದಕ್ಷಿಣ ಭಾರತದಲ್ಲಿ BJP ಬೇರು ಬಿಡ್ತಕ್ಕಂಥದ್ದು ಸುಲಭದ ಮಾತಾಗಿರಲಿಲ್ಲ. ಇವತ್ತು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಕೇರಳದಲ್ಲಿ, ಎಷ್ಟು ಸಮಸ್ಯೆ ಇದೆ ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ
ಇಷ್ಟೆಲ್ಲ ಕಷ್ಟಪಡ್ತೀವಿ. ಆದರೆ ಯಡಿಯೂರಪ್ಪ ಅವರು ಮಾತ್ರ ಅಲ್ಲ, ಅನಂತಕುಮಾರ್ ಅವರು, ಈಶ್ವರಪ್ಪ ಅವರು, ಇನ್ನೂ ಅನೇಕರು, ಬಿ ಬಿ ಶಿವಪ್ಪನವ್ರು ಇರ್ಬೋದು, ಎಲ್ಲರೂ ಸೇರಿ ಎ ಕೆ ಸುಬ್ಬಯ್ಯನವರ ಕಾಲದಿಂದ ಇದನ್ನು ಪಾರ್ಟಿಯನ್ನು ಕಟ್ಟುವ ಕೆಲಸವನ್ನು ಮಾಡಿದ್ರು. ಆದರೆ ವಿಶೇಷತೆ ಬಂದಿದ್ದು ಯಾವಾಗ ಅಂದರೆ, ಯಡಿಯೂರಪ್ಪನವರು ರೈತರ ಸಮಸ್ಯೆಗಳನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಪಾದಯಾತ್ರೆಗಳನ್ನು ಮಾಡಿ ಸೈಕಲ್ ತುಳಿದು ಹೋರಾಟ ಮಾಡಿ ಅನೇಕ ಹಿರಿಯ ನಾಯಕರು ಇವತ್ತು ನಮ್ಮ ಪಕ್ಷದಲ್ಲಿರೋರನ್ನ ಸೈಕಲ್ಗಳಲ್ಲಿ ಓಡಾಡಿಸಿ, ಕಾರ್ ಕೂಡ ಇರ್ತಾ ಇರಲಿಲ್ಲ ಅವಾಗ. ಸೊ ಅವ್ರದ್ದೊಂದು ಅಂಬಾಸಿಡರ್ ಕಾರ್ ಇತ್ತು, ಇವತ್ತು ಏನೋ ಅದರ ನೆನ್ಕೊಳ್ತಾರೆ ಅವರು. ಸೊ ಹಿಂಗೆಲ್ಲ ಮಾಡಿ ಆಮೇಲೆ ಎಲ್ಲ ಮುಖಂಡರನ್ನ ಕರ್ಕೊಂಡು ಎಲ್ಲ ರಾಜ್ಯ ಸುತ್ತಿ ಹೋರಾಟ ಮಾಡಿದ ಫಲ ಇವತ್ತು ಇಷ್ಟರ ಮಟ್ಟಕ್ಕೆ ಇಲ್ಲಿ ಬಂದಿದ್ದು. ಅವ್ರದ್ದೇ ಆದ ಒಂದು ವರ್ಚಸ್ಸಿತ್ತು. ಇವತ್ತಿಗೂ ಜನರ ಬಗ್ಗೆ ಅವರಿಗೆ ಕಾಳಜಿ, ಬಡವರ ಬಗ್ಗೆಗಿನ ಕಾಳಜಿ, ಆಮೇಲೆ ಜನರನ್ನು ಅವರು ನಡೆಸ್ಕೊಳ್ಳುವ ರೀತಿ. ಸೊ ಈಸ್ ಲೈಕ್ ಎ ಫ್ರೆಂಡ್ ಆಫ್ ದಿ ಫ್ರೆಂಡ್ಸ್. ಆ ರೀತಿ ಮಾಡಿಕೊಂಡು ಇವತ್ತಿನವರೆಗೂ ಕೂಡ ತನ್ನ ಚಾಪು ಇಷ್ಟು 84 ವರ್ಷ ಆಗ್ತಾ ಇದೆ ಅವ್ರಿಗೆ. ಆದರೆ ಅವರ ನಾಯಕತ್ವದ ಚಾಪು ಇವತ್ತಿನವರೆಗೂ ಎಷ್ಟು ಗಟ್ಟಿ ಇದೆ ರಾಜ್ಯದಲ್ಲಿ ಅಂದರೆ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದೇ ಕಾರಣಕ್ಕೆ ಇವತ್ತು ಎಲ್ಲ ಅವರ ಅನುಯಾಯಿಗಳು ರಾಜ್ಯವ್ಯಾಪಿ ಎಲ್ಲರೂ ಸೇರಿ 9ನೇ ತಾರೀಕು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ, ಅಭಿಮಾನದ ಉತ್ಸವ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಅದರಿಂದ ಇವತ್ತು ಏಜ್ ಬಾರ್ ಇಲ್ಲ, ಹಿರಿಯರಿಂದ ಕಿರಿಯರವರೆಗೂ ಎಲ್ಲರೂ ಅವರನ್ನು ಒಪ್ಪುತ್ತಾರೆ. ಸೊ ಅವರ ನಾಯಕತ್ವವನ್ನು ಮೆಚ್ಚುತ್ತಾರೆ. ಹಾಗಾಗಿ ನಮಗೂ ಕೂಡ ಅವರು ಒಂದು ರೀತಿಯ ಆದರ್ಶ. ಆದ್ದರಿಂದ ನಾವೆಲ್ಲರೂ ಅವರ ಅನುಯಾಯಿಗಳು, ಅವರ ಶಿಷ್ಯರು, ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು. ಅವರ ಒಡನಾಟ ಬಹಳ ಕಡಿಮೆ. ಯಾಕಂದ್ರೆ ನಾನು 2018ರಲ್ಲಿ ಬಂದವನು ಈ ಪಕ್ಷಕ್ಕೆ. ಬಂದ ತಕ್ಷಣ ಒಂದೇ ಮಾತು ಹೇಳಿದ್ರು ಅವರು. ಸೊ ನಾನು ಭೇಟಿಯಾದ ತಕ್ಷಣನೇ, ನಾರಾಯಣ ಸ್ವಾಮಿ ಅವರೇ, ನಿಮ್ಮನ್ನು ನಾನು ಬಹಳ ಗಮನಿಸಿದ್ದೇನೆ. ನೀವು ಆ ಪಕ್ಷದಲ್ಲಿದ್ದಾಗಲೂ ನೀವು ನಮ್ಮ ಬಗ್ಗೆ ಬಹಳ ತೀಕ್ಷ್ಣವಾದ ಕಾಮೆಂಟ್ಗಳನ್ನ ಮಾಡ್ತಿದ್ರಿ. ನಾನು ಯಾವಾಗಲೂ ಟಿವಿಯಲ್ಲಿ ಗಮನಿಸ್ತಿದ್ದೆ. ಆದ್ರೆ ಇರ್ಲಿ, ರಾಜಕೀಯ ಟೋನಲ್ಲೇ ಹೇಳಿದ್ರಿ ನೀವೀಗ ಅದನ್ನ. ಅವ್ರ ಟೋನಲ್ಲೇ ಹೇಳಿದ್ರಿ ನೀವೀಗ. ಹೌದೌದು, ಅದೆಲ್ಲ ನಾನು ಗಮನಿಸಿದ್ದೇನೆ. ಆದ್ರೆ ಏನ್ ಚಿಂತೆ ಇಲ್ಲ. ರಾಜಕಾರಣ ಮಾಡೋರು ಯಾವುದೇ ಪಕ್ಷದಲ್ಲಿದ್ದಾಗ ಆ ಪಕ್ಷದ ಸಿದ್ಧಾಂತಕ್ಕೆ ಒಳಪಟ್ಟಾಗ ಹಿಂಗೆ ಮಾತಾಡ್ತಾರೆ. ಸೊ ನೀವು ಅದನ್ನು ಮಾಡಿದ್ದೀರಿ, ತಪ್ಪೇನಿಲ್ಲ. ಆದ್ರೆ ಬನ್ನಿ, ನಮ್ಮ ಜೊತೆಯಲ್ಲಿರಿ, ಎಲ್ಲ ಸೇರಿ ಕೆಲಸ ಮಾಡೋಣ, ಎಲ್ಲ ಸೇರಿ ದೇಶ ಕಟ್ಟೋಣ. ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಮುಂದೆ ಬಂದೇ ಬರ್ತೀವಿ. ಬಂದಾಗ ನಿಮಗೆ ಸೂಕ್ತ ಸ್ಥಾನಮಾನ ಇದ್ದೇ ಇರ್ತದೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ಬಂದಿದ್ದು ಚುನಾವಣೆ ಸಂದರ್ಭ. ಇಮಿಡಿಯೇಟ್ಲಿ ಹೋಗಿ ದೇವನಹಳ್ಳಿಯಲ್ಲಿ ಚುನಾವಣೆಗೆ ನಿಲ್ರಿ ಅಂದ್ರು. ಇಲ್ಲ ಬೇಡ ಅಂದೆ ನಾನು. ಬೇಡ ಅಂದಾಗ ಏನಂದ್ರು, ಅವರೇ ಟಿಕೆಟ್ ಕೊಟ್ರೆ ಬೇಡ ಅಂತೀಯಲ್ಲಪ್ಪ. ಇವಾಗ ಟಿಕೆಟ್ ಅವ್ರು ಕೊಡ್ಲಿಲ್ಲ ಅಂತ ತಾನೇ ಬಂದಿದ್ದು, ಟಿಕೆಟ್ ಕೊಟ್ರೆ ಬೇಡ ಅಂತೀಯ. ನಾನು ಹೇಳಿದೆ, ಸಾಹೇಬ್ರೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿ ಅಲ್ಲಿ ಕಟ್ಟಿದ್ದೀನಿ. ಅಲ್ಲಿ ಇಲ್ಲ, ಇದು ದೇವನಹಳ್ಳಿ. ನನಗಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರ ಆಯಿತು. ಅದೊಂದೇ ಕಾರಣ ಅಲ್ಲ, ಬಹಳ ಕಾರಣಗಳಿಂದ ನಾನು ಬಂದ್ಬಿಟ್ಟಿದ್ದೀನಿ. ನನಗೆ ಟಿಕೆಟ್ ಸಿಗುತ್ತೆ, ನಾನು ನಿಲ್ಲಬೇಕು ಅಂತ ಇನ್ನೊಬ್ಬನು BJPಯಿಂದ ಕೆಲಸ ಮಾಡಿರ್ತಾನಲ್ಲ, ನನಗೆ ನೀವು ಟಿಕೆಟ್ ಕೊಟ್ಟ ಅವನಿಗೆ ಅನ್ಯಾಯ ಆಗುತ್ತೆ. ಅದರಿಂದಾಗಿ ಅವನು ನನ್ನ ಮೇಲೇನೂ ಸಿಟ್ಟಾಗ್ತಾನೆ, ನಿಮ್ಮ ಮೇಲೇನೂ ಸಿಟ್ಟಾಗ್ತಾನೆ. ಬೇಡ, ಅವನಿಗೆ ಕೊಟ್ಬಿಡಿ. ನಾನು ಪಕ್ಷ ಕಟ್ತೀನಲ್ಲ ಮುಂದೆ, ನನಗೆ ಬೇಕು ಅಂದಾಗ ನಾನು ಕೇಳ್ತೀನಿ, ಕೊಡಿರಿ ಅಂತ. ವಿಚಿತ್ರವಾಗಿದೆಯಪ್ಪ ನೀನು ಅಂದ್ಬಿಟ್ಟು ಬಿಟ್ರು. ಅವ್ರು ಇಮಿಡಿಯೇಟ್ಲಿ ಎಲೆಕ್ಷನ್ ಆದಮೇಲೆ ಅಧಿಕಾರಕ್ಕೆ ಬಂದ್ಬಿಟ್ರು. ಬಂದ ತಕ್ಷಣ ನನ್ನನ್ನು ಪೌರ ಕಾರ್ಮಿಕರ ಆಯೋಗಕ್ಕೆ ಅಧ್ಯಕ್ಷ ಮಾಡಿಬಿಟ್ರು. ಅದು ಕ್ವಾಸಿ ಜುಡಿಷರಿ. ಅಷ್ಟೊತ್ತಿಗೆ ನಾನು ಇದಿದ್ದೆ SC ಮೋರ್ಚಾ ಅಧ್ಯಕ್ಷ. ನನಗೆ ಒಂದು ಅನಿಸ್ತು, ನಾನು ಸಂಘಟನೆಯಲ್ಲಿ ಏನೂ ಕೆಲಸನೇ ಮಾಡಿಲ್ಲ. ಇದು ಕ್ವಾಸಿ ಜುಡಿಷಿಯರಿ ಹೋದ್ರೆ ಒಂದು ದಿನಾನೂ ನಾನು ಪಕ್ಷದ ಕಚೇರಿಗೆ ಬರಲ್ಲ. ಅದು ಜುಡಿಷಿಯರಿ, ಅದು ಸಂಘಟನೆಯಿಂದ ನಾನು ದೂರ ಹೋಗ್ಬಿಡ್ತೀನಲ್ಲ. ಅದರಿಂದಾಗಿ ಬೇಡ, ನಾನು ಜನರ ಜೊತೆಯಲ್ಲಿರಬೇಕು. ನಾನು ತಿರಸ್ಕಾರ ಮಾಡಿಬಿಟ್ಟೆ. ಅದು ಯಾಕಪ್ಪ ಅಂದರು. ಅದೂ ನನಗೆ ಬೇಡ ಸರ್. ನಾನು ಸಂತೋಷ್ ಜಿ ಅವ್ರಿಗೂ ಹೇಳಿದೆ, ಆಗ ಅರುಣ್ ಜಿ ಅಂತಿದ್ರು, ಅವ್ರಿಗೂ ಹೇಳಿದೆ. ತೀರ್ಮಾನ ನಿಮ್ಮದು ಅಂದರು. ಅದಾದ್ಮೇಲೆ ಇಲ್ಲ, ನಾನು ಸಂಘಟನೆಯಲ್ಲಿ ಇರ್ತೀನಿ, ನನಗೆ ಅದು ಬೇಡ ಅಂದೆ.
ಆವಾಗ ಹೇಳಿದ್ರು ಇದೇನೋ ಮನುಷ್ಯ ವಿಚಿತ್ರವಾಗವನಪ್ಪ ಅಂತೇಳಿ. ಸರಿ, ನಾನು ನಮ್ಮ ಸಂಘಟನೆಯಲ್ಲೇ ಇದ್ದೆ. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ನಾವು ಎಂಥವ್ರು ಅನ್ನೋದು ಗೊತ್ತಾಯಿತು. ಅದಾದಮೇಲೆ ನನ್ನನ್ನು MLC ಮಾಡಿದ್ರು. ನಾನೇನು ಲಾಬಿ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಈ ಪಾರ್ಟಿಯಲ್ಲಿ ಲಾಬಿ ನಡೆಯಲ್ಲ ನಾನು ಕಂಡಿರೋದು. MLC ಮಾಡಿದ್ರು. 2ನೇ ವರ್ಷಕ್ಕೆ ನನ್ನನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ರು. ಅದಕ್ಕೆ ನ್ಯಾಯ ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಾನು 5 ನಿಮಿಷ ವಿರಮಿಸೋದಿಲ್ಲ. ನನ್ನ ಎಲ್ಲ ಸಮಯವನ್ನು ಪಕ್ಷಕ್ಕಾಗಿ ಕೊಡ್ತಾ ಇದ್ದೀನಿ. ನನಗೆ ಕೊಟ್ಟಿರ್ತಕ್ಕಂಥ ನನ್ನ ಪದವಿಗಾಗಿ ಅದಕ್ಕೂ ನ್ಯಾಯ ಕೊಡಬೇಕು, ಪಕ್ಷಕ್ಕೂ ನ್ಯಾಯ ಕೊಡಬೇಕು, ನನ್ನನ್ನು ಗೌರವಿಸಿರ್ತಕ್ಕಂಥ ನಾಯಕತ್ವಕ್ಕೂ ನ್ಯಾಯ ಕೊಡಬೇಕಲ್ಲ. ಈ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಎಷ್ಟು ಸಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರಿ? ಬಿಜೆಪಿಗೆ ಬಂದ್ಮೇಲೆ ಎಷ್ಟು ಸಲ ಭೇಟಿಯಾಗಿದ್ದೀರಿ? ನನಗೊಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು. ಆವತ್ತೇ ನಾನು ಹೇಳಿದೆ, ಸಂತೋಷಿಯ ಸಭೆಯಲ್ಲಿದ್ದರು, ಅಧ್ಯಕ್ಷರಿದ್ದರು, ಎಲ್ಲರ ಮುಂದೆ ಒಂದೇ ಮಾತು ಹೇಳಿದೆ ನಾನು. ನನಗೆ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡ್ ಅಂತಿಲ್ಲ, ಕೋರ್ ಕಮಿಟಿ ಅಂತಿದೆ, ರಾಷ್ಟ್ರೀಯ ನಾಯಕರಿದ್ದಾರೆ ಅಷ್ಟೇ. ನಮಗೆ ಹೈಕಮಾಂಡ್ ಇಲ್ಲ. ಅದು ಕಾಂಗ್ರೆಸ್ನ ಹೈಕಮಾಂಡ್ ಇರೋದು, ಅದು ಬೇರೆ. ಹೈಕಮಾಂಡ್ ಅಂತ ನಾನು ಯಾರನ್ನೂ ಅಲ್ಲಿ ಭೇಟಿ ಮಾಡೋದು ಅದು ನನಗೆ ಅಭ್ಯಾಸ ಇರಲಿಲ್ಲ. ಯಾಕಂತಂದರೆ ಹಿಂದಿಂದೆ ಸುತ್ತೋದು ನನ್ನ ಅಭ್ಯಾಸ ಅಲ್ಲ. ನನಗೆ ಪಕ್ಷದ ಏನೇ ಕೆಲಸ ಕೊಟ್ಟರು ಮಾಡೋದು ಅಭ್ಯಾಸ. ಹಿಂದಿಂದೆ ಸುತ್ತೋದು, ಇದನ್ನು ನನಗೆ ಹೆಂಗೆ ಮಾಡಿ, ನನಗೆ ಹಂಗೆ ಮಾಡಿ ನಾನು ಕೇಳೋನಲ್ಲ. ಇಲ್ಲೂ ಅಷ್ಟೇ ಅದೇ ಅಭ್ಯಾಸ ಇಟ್ಕೊಂಡಿದ್ದೀನಿ. ಇಲ್ಲಿ ಹೈಕಮಾಂಡಲ್ಲಿ ಅಂತ ನೀವು ಹೇಳಿದ್ರಿ, ಆದರೂ ನಾನು ಹೇಳಿದೆ ನಿಮಗೆ ರಾಷ್ಟ್ರೀಯ ನಾಯಕರು ಅಂತ. ನಮಗೆ ಇರೋ ರಾಷ್ಟ್ರೀಯ ನಾಯಕರಲ್ಲಿ ನನಗೆ ಪರಿಚಯ ಇರೋರು ಸಂತೋಷ್ ಅವರೊಬ್ಬರೇ. ಅದನ್ನು ನಾನು ವೇದಿಕೆಯಲ್ಲಿ ಹೇಳಿದ್ದೀನಿ, ನಮ್ಮ ಅಧ್ಯಕ್ಷರು ಇರುವಾಗಲೂ ಇರಿ. ವಿಜೇಂದ್ರ ಅವರು ನನ್ನ ವಿರೋಧ ಪಕ್ಷದ ನಾಯಕನ ಮಾಡುವಾಗ ಅವರು ಕೂಡ ನಂಗೆ ಸಹಾಯ ಮಾಡಿದ್ರು. ಯಡಿಯೂರಪ್ಪ ಅವರು ಸಹಾಯ ಮಾಡಿದರು. ಯಾಕಂತಂದರೆ ಇಂಥ ಒಬ್ಬ ವ್ಯಕ್ತಿ ಬೇಕು ಅಂತ. ಸಂತೋಷ್ ಜಿ ಅವರು ಮಾಡಿದ್ರು. ಎಲ್ಲರೂ ಹಾಗೆ ಇನ್ನೂ ಅನೇಕರಿದ್ದರು. ನಾನು ಇದು ಮಾಡುವಾಗ ಎಲ್ಲರೂ ನನಗೆ ಮಾಡಿದ್ದಾರೆ. ಸೊ ಅಷ್ಟೇ ಗೌರವದಿಂದ ನಾನು ಪಕ್ಷ ಕೆಲಸ ಮಾಡ್ತಿದ್ದೀನಿ. ಹಿಂಗಿರುವಾಗಲೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಭಾವನೆ ನನಗೆ ಇವತ್ತಿಗೂ ಇಲ್ಲ, ಆವತ್ತಿಗೂ ಇಲ್ಲ. ಎಲ್ಲರೂ ಮಾಡಿದ್ದಾರೆ. ಅದರಿಂದಾಗಿ ದೆಹಲಿಯ ನಾಯಕರು ನನಗೆ ಯಾರು ಹೆಚ್ಚು ಪರಿಚಯ ಇಲ್ಲ. ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಸೊ ಅವರು ನನಗೆ ಸಹಾಯ ಮಾಡಿದ್ದಾರೆ. ಇವತ್ತಿಗೂ ಅವರು ನಾನು ಗೌರವಿಸ್ತೀನಿ, ನನ್ನನ್ನು ಅವರು ಗೌರವಿಸ್ತಾರೆ. ಸೊ ಎಲ್ಲ ಲೀಡರ್ಗಳು, ಶೋಭಾ ಕರಂದ್ಲಾಜೆ ಇರ್ಬೋದು, ಸೋಮಣ್ಣ ಅವರು ಇವತ್ತೆಲ್ಲ ಅವರು ಮಂತ್ರಿಗಳಾಗಿದ್ದಾರೆ. ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರು ಅವತ್ತು ನಂದು MLC ಆಗುವಾಗ ಅವರೇ ಮುಖ್ಯಮಂತ್ರಿಗಳು. ಅವರು ನನಗೆ ಈಸ್ ಮೈ ಗೈಡ್. ಅವರು ನಮಗೆ ಗೈಡ್ ಮಾಡ್ತಿರ್ತಾರೆ. ಈಗ ಎಲ್ಲರೂ ನಾನೀಗ ಪ್ರತಿಯೊಬ್ಬರನ್ನು ನಾನು ಗೌರವಿಸ್ತೀನಿ. ನಾನು ಯಾರಿಗೆ ಐ ವಿಲ್ ನಾಟ್ ಡಿಫ್ರೆನ್ಶಿಯೇಟ್ ವಿತ್ ಎನಿ ಲೀಡರ್ಶಿಪ್. ಅದು ನನಗೆ ಎಲ್ಲರ ಬಗ್ಗೆ ಗೌರವ ಇದೆ. ನನಗೆ ಪಕ್ಷ ಎಷ್ಟು ಮುಖ್ಯವೋ ನನ್ನ ಎಲ್ಲ ನಾಯಕರು ನನಗೆ ಮುಖ್ಯ. ಸಣ್ಣವರು ದೊಡ್ಡವರು ಪ್ರಶ್ನೆ ನಾನು ಮಾಡೋದೇ ಇಲ್ಲ. ಆಮೇಲೆ ನಾನು ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯ ಹಿಂಬಾಲಕ ಅಲ್ಲ, ನಾನು ಪಕ್ಷದ ಹಿಂಬಾಲಕ. ನಾನು ಹಂಗೆ ಹೋಗ್ತೇನೆ. ನನ್ನ ಕೊನೆಯ 2 ಪ್ರಶ್ನೆ. ನೀವು ಈ ಹಿಂದೆ ಬೇರೆ ಪಾರ್ಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಕಾಂಗ್ರೆಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ರಾಜಕೀಯ, ನಿಮ್ಮ ರಾಜಕೀಯ ಬಿಟ್ಟಾಕಿ ಆಸ್ ಅ ಲೀಡರ್ ಯಡಿಯೂರಪ್ಪನವ್ರನ್ನ ಹೇಗೆ ನೋಡ್ತಾ ಇದ್ರಿ? ಅವರ ಏಳಿಗೆ ಆಗಿರಬಹುದು, ಅವರ ಹೋರಾಟಗಳಾಗಿರಬಹುದು, ಇದನ್ನೆಲ್ಲ ಹೇಗೆ ಗಮನಿಸ್ತಾ ಇದ್ರಿ? ಏನ್ ಅನ್ನಿಸ್ತಾ ಇತ್ತು ಅವರ ಈ ಹುಟ್ಟು ಹೋರಾಟದ ಗುಣ ನೋಡಿ? ಇಲ್ಲ, ಅವರ ಹೋರಾಟದ್ದು ಇದೆಯಲ್ಲ, ಅದೊಂದು ವಿಶೇಷತೆ ಅವರಲ್ಲಿ. ಯಾಕಂದ್ರೆ ಅವರು ಹಿಡ್ದಿದ್ದನ್ನು ಬಿಡ್ತಿರ್ಲಿಲ್ಲ. ನಾವು ಯಾವುದೇ ಪಕ್ಷದಲ್ಲಿರಲಿ ನೋಡಿ, ಗುಣಕ್ಕೆ ಮತ್ಸರ ಇರಬಾರ್ದು. ಈ ಒಳ್ಳೆತನಕ್ಕೆ ನಾವು ಯಾವತ್ತೂ ಗೌರವ ಕೊಡಬೇಕು. ಆಮೇಲೆ ಪಕ್ಷ ಯಾವುದಾದ್ರೂ ಇರಲಿ ನೋಡಿ, ಅವ್ರ ಹೋರಾಟನ ನಾವು ಮೆಚ್ಚುತ್ತಾ ಇದ್ವಿ ಅವತ್ತು ಕೂಡ. ಅದಕ್ಕೆ ನಾನು ಹೇಳಿದ್ದು, ಅವರ ಸಂಪರ್ಕ ಭಾಳ ಕಡಿಮೆ ದಿನಗಳಾದರೂ ಕೂಡ ನಮಗೆ ಒಬ್ಬ ಪ್ರೀತಿಯ ವಿಶ್ವಾಸದ ನಾಯಕ ಅವರು. ಅದರಿಂದಾಗಿ ಅವರ ಅಂಥ ಹೋರಾಟಗಳನ್ನು ನೋಡಿನೇ ನಮಗೂ ಕೂಡ ಅನಿಸಿರ್ಬೇಕು, ನಾವು ಹಿಂಗೆ ಹೋರಾಟ ಮಾಡಬೇಕು. ಯಾರು ಜೋರು ಮಾಡಿ ರಿಸಲ್ಟ್ ಬರುತ್ತಲ್ಲ, ಹೋರಾಟಕ್ಕೆ ರಿಸಲ್ಟ್ ಸಿಕ್ಕಿದಾಗಲೇ ಅದರ ಖುಷಿ. ಅದಕ್ಕೆ ಅವ್ರಿಗೆ ರಿಸಲ್ಟ್ ಬರ್ತಿತ್ತಲ್ಲ, ಅದನ್ನು ನೋಡಿದ್ರೆ ನಮಗೆ ಖುಷಿ ಆಗೋದು. ಒಂದೆರಡು ಉದಾಹರಣೆ ಹೇಳ್ಬೋದಾ? ರೈತರ ಹೋರಾಟಗಳು, ಎಂತೆಂಥ ಹೋರಾಟಗಳು ಅವ್ರು ಮಾಡಿದ್ದು. ಅದೇ ಪೂರಕವಾಗಿ ಅವರು ಮುಖ್ಯಮಂತ್ರಿ ಆದರು. ಆದ ತಕ್ಷಣ ಅವರೇನು ರೈತರ ಹೆಸರಿನಲ್ಲೇ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು. ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗಿದ್ದ ಕಾಳಜಿ, ಒಂದು ಹುಟ್ಟಿದ ಮಗುವಿಗೆ 10,000 ರೂಪಾಯಿ ಡೆಪಾಸಿಟ್ ಇರತಕ್ಕಂಥದ್ದು, ಶಾಲೆಗೆ ಹೋಗೋ ಹೆಣ್ಮಕ್ಳಿಗೆ ಇದು ಕಷ್ಟ ಇರ್ತದೆ ಅಂತೇಳಿ ಸೈಕಲ್ಗಳನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ನಾನು ಹೇಳಿದ್ದು. ಬಂಗಾರಪ್ಪನವ್ರಿಗೂ ಹಾಗೇ ಇತ್ತು. ಕೂಲಿಗೆ ಹೋಗ್ಬಿಡ್ತಾರೆ ಅಪ್ಪ ಅಮ್ಮ, ಆದರೆ ಅವ್ರ ಮಗನ್ನಾನು ಕರ್ಕೊಂಡು ಹೋಗ್ಬಿಡ್ತಾರೆ. ಮಕ್ಕಳನ್ನ ಅಲ್ಲಿ ಮಣ್ಣಲ್ಲಿ ಆಟ ಆಡ್ಕೊಂಡಿರ್ತಾರೆ.
ಓದಿಸೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಒಂದು ದಿನಕ್ಕೆ ₹1, ಒಂದು ಮಗುವನ್ನು ನೀವು ಮನೆ ಶಾಲೆ ಕಳಿಸಿದ್ರೆ ₹1. ಅಂದ್ರೆ ಟು ಅಟ್ರಾಕ್ಟ್ ದೆಮ್. ಕೊನೆಯಲ್ಲಿ ಅವ್ರಿಗೆ ಅನಿಸ್ಬೋದು ತಂದೆ ತಾಯಿಗೆ, ಬಹಳ ಬಡತನ ಇರೋರಿಗೆ ₹1 ಆದ್ರೂ ಸಿಗ್ತದಂತ ಕಳಿಸ್ಬೋದು. ಆದ್ರೆ ಅದರ ವ್ಯತಿರಿಕ್ತ ಇದೇನು ಗೊತ್ತಾ, ಮಕ್ಕಳು ವಿದ್ಯಾವಂತರಾಗ್ತಾರೆ. ಈ ಕಾಳಜಿ ಅವ್ರಿಗೆ ಅಂತವರ್ಗಳಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಅದು ಯಡಿಯೂರಪ್ಪನವರಲ್ಲಿ ಇತ್ತಲ್ಲ, ಅದು ನನಗೆ ಬಹಳ ಇಚ್ಛೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ರ್ಯಾಲಿಯಲ್ಲಿ ಕಾಣಿಸ್ಕೊಳ್ತಾರೆ, ಅದು ನೀವು. ಹೇಗಿತ್ತು ಆ ಮೂಮೆಂಟ್? ನನ್ಗೆ ಬಹಳ ಖುಷಿ. ನಿರೀಕ್ಷೆ ಇತ್ತಾ? ಇಲ್ಲ ಖಂಡಿತ ಅಲ್ಲ. ಅವತ್ತೊಂದು ಹೇಳ್ತೇನೆ, ಚುನಾವಣೆ ನಡೀತಾ ಇತ್ತು. ಚುನಾವಣೆ ಸಂದರ್ಭ ಚಾಮರಾಜಪೇಟೆಯಲ್ಲಿ ನಮಗೆ ಭಾಸ್ಕರ್ ರಾವ್ ಕ್ಯಾಂಡಿಡೇಟು. ಅವ್ರ ಆಫೀಸ್ಗೆ ಹೋಗಿ ಕ್ಯಾನ್ವಾಸ್ಗೆ ಅಂತೇಳಿ ಕರೆದಿದ್ರು. ಮಧ್ಯಾಹ್ನ ಹೋದೆ. ನಾನು ಹೋದಾಗ ಅಲ್ಲಿ ಏರಿಯಾದಲ್ಲಿ ಎಲ್ಲ ಓಡಾಡ್ತಿದ್ವಿ. ವಿಪರೀತ ಮಳೆ ಬಂದ್ಬಿಡ್ತು. ಇನ್ನು ಓಡಾಡೋಕ್ಕಾಗೋದಿಲ್ಲ, ಈಗ ಬೇಡ ಅಂತೇಳಿ ಕ್ಯಾನ್ಸಲ್ ಆಯಿತು. ನಾನು 3:45 ಆಯಿತು, ಹೊರಟ್ಬಿಟ್ಟೆ. 4 ಗಂಟೆ ಈ ರಸ್ತೆಯಲ್ಲೇ ಬರ್ತಾ ಇದ್ದೀನಿ, ಪಾರ್ಟಿ ಆಫೀಸ್ಗೆ ಬರ್ತಾ ಇದ್ದೀನಿ. ಬಂದಾಗ ನನಗೆ ಒಂದು ಫೋನ್ ಬಂತು. ಅದು ಡೆಲ್ಲಿ ಫೋನ್ ಅಂತ ಕಾಣುತ್ತೆ. ಡೆಲ್ಲಿಯಿಂದ ಫೋನ್ ಬಂತು. ಬಂದಾಗ ಕೌನ್ ಬಾತ್ ಕರ್ ರೇ ಅಂತಂದ್ರು. ನಾರಾಯಣ ಸ್ವಾಮಿ ಹಿಂದೆ. ಚಳವಾಡಿ ನಾರಾಯಣ ಸ್ವಾಮಿ, आप तुरंत जाके कमिश्नर ऑफिस में मिलो, पास लेना, और जाके प्रधानमंत्री जी आ रहे हैं, उनके साथ रैली में जाना. ನಾನು ತಿಳ್ಕೊಂಡೆ ಫ್ರ್ಯಾಂಕ್ ಮಾಡ್ತಿದ್ದಾರೆ ಯಾರೋ. ಚೋಡ ಯಾರು ಅಂತೇಳಿ ಇಟ್ಬಿಟ್ಟೆ. ತಿರುಗಿ ಬಂತು ಫೋನು, ನಾನು ಎತ್ತಿಲ್ಲ. ಯಾರೋ ಫ್ರ್ಯಾಂಕ್ ಮಾಡ್ತಾರೆ, ನಾನೇ ಹಾಕಿದಕ್ಕೆ ಸಿಕ್ಕ ಸುಮ್ಮನೆ ಅದೇ. ಅದು ನೋಡಿದ್ರೆ ಕೇಶವ್ ಪ್ರಸಾದ್ ಅಂತೇಳಿ ಇಲ್ಲಿ ಕುಳಿತಿದ್ರು. ಈಗ MLC ಇದ್ದಾರೆ ಅವರು. ನಮ್ಮ ಇದರಲ್ಲಿ ಯಾವಾಗಲೂ MLC ಇದ್ದರು. ಇಲ್ಲಿ ಕೊಡ್ತಿದ್ರು ನನ್ನ ಗೆಳೆಯ. ಅವ್ರದ್ದು ಫೋನ್ ಬಂತು, ಗುರು ಎಲ್ಲಿದ್ರಿ ಅಂತ. ಆಫೀಸಿಗೆ ಬರ್ತಾ ಇದ್ದಾನೆ. ಎಲ್ಲಿ ಬರ್ತಾ ಇದ್ದೀರಿ? ಇಲ್ಲೇ ಸಂಪಿಗೆ ರೋಡಲ್ಲಿ ಇದ್ದೀನಿ. ಇಮಿಡಿಯೇಟ್ಲಿ ಬೇಗ ಬನ್ನಿ, ಡೆಲ್ಲಿಯಿಂದ ಫೋನ್ ಬಂದಿತ್ತು, ನೀವು ಇದಕ್ಕೆ ಹೋಗಬೇಕು, ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ರೋಡ್ ಶೋಗೆ ಹೋಗೋದು. ಅದು ಫ್ರ್ಯಾಂಕ್ ಅಲ್ಲ, ಅದು ಫ್ರ್ಯಾಂಕ್ ಮಾಡಲಿಲ್ಲ. ಯಾರೋ ನಿಜವಾಗ್ಲೂ ಹೇಳಿದ್ದಾರೆ, ಆನೆಸ್ಟ್ ಕಾಲು, ಬಟ್ ನಾನು ಇದು ಮಾಡಿದ್ದೀನಿ ಅಂಥೇಳಿ ಬಂದೆ. ಇಲ್ಲಿ ಬಂದಾಗ ಇಲ್ಲ ಕಮಿಷನರ್ ಹೋಗೋಕ್ಕಾಗಲ್ಲ, ಯಾಕೆ ಅಂದರೆ 6 ಗಂಟೆಗೆ ಅಲ್ಲಿರಬೇಕು. 4:45 ಆಗಿದೆ ಇಲ್ಲೇ. ನಾನು ಅಲ್ಲೋಗಿ ತೊಗೊಂಡು ಅಲ್ಲಿಗೆ ರೀಚ್ ಆಗ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಮುಂಚೆ ಪ್ರಧಾನಮಂತ್ರಿಗಳು ಬರ್ತಾರೆ ಅಂದರೆ ರೋಡ್ ಬ್ಲಾಕ್ ಆಗುತ್ತದೆ. ನಾನು ಹೆಂಗೆ ಹೋಗೋಕ್ಕಾಗತ್ತೆ? ಆಗಲ್ಲ ಅಂತ. ಅದಾದಮೇಲೆ ಇಲ್ಲಿಂದ ಅವರೇ ಫೋನ್ ಮಾಡಿ ಹೇಳಿಸಿ, ಅಲ್ಲಿ ಆಫೀಸರ್ಗೆ ಫೋನ್ ಮಾಡಿ, ನಾನು ಬರ್ತೀನಿ ಒಳಗಡೆ ಬಿಡಿ ಅಂತ. ಹೋದೆ. ಕರೆಕ್ಟ್ ಟೈಮ್ಗೆ ಎಲ್ಲ ಆಯಿತು. ಅವ್ರ ಜೊತೆಯಲ್ಲಿ ನಿಂತಾಗ ಎಷ್ಟು ಹೊತ್ತು ಸ್ಪೆಂಡ್ ಮಾಡಿದ್ರಿ ಅವ್ರ ಜೊತೆ? 1.5 ಅವರ್ ಅಂತ ಕಾಣುತ್ತೆ. ಆಲ್ಮೋಸ್ಟ್ 6.5 7 ಇಲ್ಲ ಏನೂ ಮಾತಾಡ್ಸಿಲ್ಲ. ನಾನು ಅವ್ರು ಬಂದಾಗ ನಾನು ಅವ್ರನ್ನ ರಿಸೀವ್ ಮಾಡಿ ನಮಸ್ಕಾರ ಅಂತಂದೆ. ಸದಾನಂದ ಗೌಡರು ಕೂಡ ನನ್ನ ಜೊತೆಲಿದ್ರು. ಅವ್ರು ಹೇಳೋಕೋದ್ರು, ಸೊ ನಾರಾಯಣ ಸ್ವಾಮಿ, ಅರೇ ಸ್ವಾಮೀಜಿ ಮೇ ಜಾನ್ತಾವು ಅಂದರು. ಪ್ರಧಾನಮಂತ್ರಿಗೆ ಸೊ ನಾವು ಯಾರು ಬರ್ತೀವಿ ಅವ್ರ ಜೊತೆಲಿ ಅನ್ನೋದು ಸಹಜವಾಗಿ ಗೊತ್ತಿರುತ್ತೆ, ಅದೊಂದು ಬೇರೆ. ಆದರೆ ಮೇ ಜಾನ್ತಾವು ಅಂದರು. ಸೊ ನನಗೆ ಖುಷಿ ಆಯಿತು. ಅದಾದಮೇಲೆ ಅವ್ರ ಮೇಲೆ ಹತ್ತಿ ಅಂತಂದ್ರೆ ಅವ್ರು ಹತ್ತಿದ ಮೇಲೆ ನಾನು ಹಿಂದಕ್ಕೆ ನೋಡಿ ಚಲೋ ಅಂದರು. ಸರಿ, ಬಂದು ಮೇಲೆ ಹತ್ತಿದೆ. ಸೈಡಲ್ಲಿ ನಿಂತಿದ್ದೆ. ಆಗಾಗ ನಾನು ಹೇಳ್ತಿದ್ದೆ, ಜನ ಆ ಕಡೆ ನಿಂತಿದ್ದಾಗ ಹೇಳ್ತಿದ್ದೆ, ಸರ್ ಲೋಗ್ ಇದರ್ ಬಿ ಆಯ. ಅವ್ರಿಗೆ ನಮಸ್ಕಾರ ಮಾಡ್ತಿದ್ರು, ಇದು ಮಾಡ್ತಿದ್ರು ಅಷ್ಟೇ. ಹೆಚ್ಚಿಗೆ ಏನು ಮಾತಾಡಲಿಲ್ಲ. ಅಂದ್ರೆ ಅದು ಅಲ್ಲೇ ಆಗಿದ್ದ, ಅದ್ರ ಪ್ರೀ ಪ್ಲಾನ್ಡ್ ಹಂಗೇನು ಇಲ್ವಾ? ನನಗೆ ಗೊತ್ತೇ ಇಲ್ಲ. ಅಂದರೆ ನೋಡಿ, ಅದರೇ ಆ ಸೂಕ್ಷ್ಮತೆ ನಮಗೆ ಗೊತ್ತಿರೋದಿಲ್ಲ. ಆದರೆ ಪಕ್ಷದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಗುರುತಿಸಬೇಕು, ಯಾರನ್ನ ಹೇಗೆ ನಡೆಸ್ಕೊಳ್ಬೇಕು ಅಂತ ಪಕ್ಷದ ನಾಯಕತ್ವ ಚಿಂತೆ ಮಾಡಿರುತ್ತಲ್ಲ, ಅದು ನನ್ನ ಪಕ್ಷದಲ್ಲಿರೋದು. ಇದು ಕಾಂಗ್ರೆಸ್ಸಲ್ಲಿ ಇಲ್ಲ. ಅಲ್ಲಿ ಸೈಕೋಫೆನ್ಸಿ ಏನು ಎಲ್ಲ ಚೇಲಾಗಿರಿ, ಯಾರು ಬಕೆಟ್ ಹಿಡಿತಾರೆ. ಅವ್ರ ಜೊತೆ ನಿಂತ್ಕೊಂಡಾಗ ನೀವು ಪ್ರೈಮ್ ಮಿನಿಸ್ಟರ್ ಜೊತೆ 40 ವರ್ಷ ಒಂದು ಕ್ಷಣ ಹಿಂಗ್ ಪಾಸ್ ಆಯ್ತಾ? ಆಗಿರುತ್ತೆ, ಆಗ್ಲೇಬೇಕಲ್ಲ. ಎಲ್ಲಿಂದ ಎಲ್ಲಿಗೆ ನಾನು ಅಂತ ಅನ್ಸಿಲ್ವಾ? ಖಂಡಿತ ಅನ್ಸಿರುತ್ತೆ ನನಗೆ. ಅದೇ ಆವತ್ತು ಈಚೆ ಬಂದೆ, ಕೆಲವು TV ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಎಲ್ಲ. ಮನೆಗೆ ಹೋಗಿ ಕೂತ್ಕೊಂಡೆ. ನಮ್ಮ ಮನೆಯವ್ರಿಗೂ ಆಶ್ಚರ್ಯ. ಏನಂದ್ರು ನಿಮ್ಮ ಮನೆಯವರು? ಅಷ್ಟೇ ಖುಷಿ. ನಮ್ಮ ಮನೆಯವರು ಒಂದು ಸಾರಿ ಹೇಳ್ತಿದ್ರು, ಯಾವತ್ತಾದ್ರೂ ಪ್ರಧಾನಮಂತ್ರಿಗಳ ಮುಂದೆ ಒಂದು ಫೋಟೋ ಇಟ್ಕೊಂಬಂದ್ಬಿಡ್ರಿ, ನಮ್ಗೆ ಅಷ್ಟು ಖುಷಿ ಆಗುತ್ತೆ ಅಂತ. ಫೋಟೋ ಏನೋ ಅವ್ರ ಜೊತೆಯಲ್ಲಿ ನಿಂತಾಗ ಎಷ್ಟಾಗಿರ್ಬೇಕು. ನನ್ನ ಮಗಳಿಗಂತೂ ಇದು ಇನ್ನೂ ವಿಡಿಯೋ ಇಟ್ಕೊಂಡಿದ್ದೀನಿ ನಾನು. ಅವಳು ಮಾತಾಡಿರೋದು ಅವರೇ ಇದು ಮಾಡ್ಕೊಂಡಿದ್ದಾಳೆ. ಅಮ್ಮ ಎಷ್ಟು ಖುಷಿ ಆಗುತ್ತೆ ನೋಡಿ, ಡ್ಯಾಡಿ ಪ್ರಧಾನಮಂತ್ರಿಗಳು ಮೋದಿ ಅವ್ರ ಜೊತೆಯಲ್ಲಿ ಪಕ್ಕದಲ್ಲಿ ನಿಂತ್ಬಿಟ್ಟಿದ್ದಾರೆ ಅಂತ ಅವಳು ಮಾತಾಡ್ತಾ ಇರೋದು. ಪಕ್ಕದಲ್ಲಿ ನಿಂತಿದ್ದಾರೆ, ದಿಟ್ಟ ಪಕ್ಕದಲ್ಲಿ. ಇವಾಗನೇ ಬಂದು ನೋಡ್ತಾ ಇದ್ದೀನಿ ನಾನು.
ಎಷ್ಟು ಬಾಡಿ ಗಾರ್ಡ್ಗಳು ಕಾಣಿಸ್ತಾ ಇದೆ ನಿಂಗೆ ಪಕ್ಕದಲ್ಲಿ ಏನ್ ಇದು. ಸರಿ ಸರ್, ಸಭೆಯ ಲಾಸ್ಟ್ ಕೊನೆಯ 5 ಪ್ರಶ್ನೆ ಒಂಥರ ರ್ಯಾಪಿಡ್ ರೌಂಡ್ ತರ, ತಕ್ಷಣಕ್ಕೆ ಏನ್ ಅನ್ಸುತ್ತೆ ಅನ್ನೋದನ್ನ ಪಟ್ ಅಂತ ನೀವು ಹೇಳ್ಬೇಕು. ಕರ್ನಾಟಕ ಮೊದಲನೇದಾಗಿ ಇಮಿಡಿಯೇಟ್ಲಿ ನಮ್ಮ ಸರ್ಕಾರ ಬರಬೇಕು. ಯಾಕೆಂದ್ರೆ ನಾ ಹೇಳಿದ ಕರ್ನಾಟಕ. ಹೌದು, ಇಮಿಡಿಯೇಟ್ಲಿ ಚುನಾವಣೆ ಆದ್ಮೇಲೆ ನಮ್ಮ ಸರ್ಕಾರ ಬರಬೇಕು ಕರ್ನಾಟಕದಲ್ಲಿ. ಯಾಕೆ ಅಂತಂದ್ರೆ ಈ ಒಂದು ರೀತಿ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ, ಚಿಂದಿ ಚಿತ್ರಣ ಮಾಡಿಬಿಟ್ಟಿದ್ದಾರೆ ಅಂತ. ಹಂಗೆ ವ್ಯವಸ್ಥೆಯನ್ನ ಕೆಡಿಸಿಬಿಟ್ಟಿದ್ದಾರೆ. ಅದು ಸರಿ ಹೋಗ್ಬೇಕು, ಜನರಿಗೆ ಒಳ್ಳೇದಾಗಬೇಕಂದ್ರೆ ನಮ್ಮ ಸರ್ಕಾರ ಬರಬೇಕು. ಡಿ ಕೆ ಶಿವಕುಮಾರ್ ನನಗೆ ಒಳ್ಳೆ ಸ್ನೇಹಿತ, ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಆ ಬಹುಕಾಲದಿಂದ ಸ್ಟೂಡೆಂಟ್ ಇದರಿಂದ ನಾವು ಕೆಲಸ ಮಾಡಿದ್ದೀವಿ. ಅವರು ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಸ್ವಲ್ಪ ಬಾಡಿ ಲ್ಯಾಂಗ್ವೇಜು ಭಾಳ ಟಫ್ ಲ್ಯಾಂಗ್ವೇಜ್ ಅವ್ರದ್ದು. ಬಾಡಿ ಲ್ಯಾಂಗ್ವೇಜು ಅದು ಕೆಲವ್ರಿಗೆ ಹಿಡಿಸದೇ ಇರ್ಬೋದು, ಆದರೆ ಒಳ್ಳೆತನ ಅವರಲ್ಲಿ ಇದೆ. ರಾಂಗ್ ಪಾರ್ಟಿಯಲ್ಲಿ ರೈಟ್ ಪರ್ಸನ್ ಅಂತ ನನಗನ್ಸುತ್ತೆ. ಹೌದಾ? ಹೌದೌದು. ಸಿದ್ದರಾಮಯ್ಯನವರು ಡೋಂಗಿ ರಾಜಕಾರಣಿ. ಸೊ ಅವ್ರಿಗೇನಂತಂತಂದರೆ ಎಲ್ಲ ನಾನೇ. ಸೊ ಯಾರು ಸಹಾಯ ಮಾಡಿದ್ರು, ಯಾರು ಏನು ಮಾಡಿದ್ರು ಅದೆಲ್ಲ ಅವ್ರಿಗೆ ಇಡಿಸೋದಿಲ್ಲ. ಆಮೇಲೆ ಎಲ್ಲದಕ್ಕೂ ದಲಿತರಿಗೆ ಅಧಿಕಾರ ಕೊಡೋಕೆ ನಾನೇ ದಲಿತ ಅಂತಾರೆ. ಎಲ್ಲ ದಲಿತರನ್ನು ಸರ್ವನಾಶ ಇವತ್ತು ಯಾರಾದರೂ ಮಾಡಿದ್ದಾರೆ ಅಂತಂದರೆ ಅವರೇನೆ. ಆದರೆ ಒಳ್ಳೆತನ ಇಲ್ವಾ ಅವರಲ್ಲಿ ಅಂತ ನೀವು ಕೇಳ್ಬೋದು. ಒಳ್ಳೆತನವೂ ಇದೆ. ಅವರನ್ನು ನಂಬಿದವ್ರನ್ನ ಅವ್ರ ಕೈ ಬಿಟ್ಟಿಲ್ಲ. ಒಂದು ಸಮಯ ನಾನು ಅವ್ರನ್ನ ಫಾಲೋ ಮಾಡಿಬಿಟ್ಟಿದ್ದಿದ್ರೆ ಬಹುಶಃ ನಾನು ಬಿಜೆಪಿಗೆ ಬರ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಏನಾದರೂ ಒಂದು ಆಗ್ಬಿಡ್ತಿದ್ದೆ. ಯಾಕಂತಂದ್ರೆ ಆ ಗಟ್ಟಿತನ ಹಿಡ್ಕೊಂಡು ಅವ್ರು ಮಾಡ್ತಾರೆ. ಅದಕ್ಕೆ ಕೆಟ್ಟವ್ರನ್ನೇ ಬೆಳೆಸಿಬಿಟ್ಟಿದ್ದಾರೆ ಹೊರತು ಅವರು ಒಳ್ಳೆಯವ್ರನ್ನ ಮಾಡಲಿಲ್ಲ. ಅವರು ಖರ್ಗೆ ಅವರು ನಮ್ಮ ಸಮುದಾಯದ ಬಹು ಎತ್ತರದ ಲೀಡ್ರು. ಅದರಿಂದಾಗಿ ಅವ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಬೇಸರ ಇಲ್ಲ. ಒಳ್ಳೆ ಎತ್ತರಕ್ಕೆ ಬೆಳೆದಿದ್ದಾರೆ. ಬಟ್ ಇದೇನು ಗೊತ್ತಾ, ಈ ಯುಕಾಲಿಪ್ಟಿಸ್ ಮರ ಇದೆಯಲ್ಲ, ಅದು ಒಂದೇ ಬೆಳ್ಕೊಂಡು ಹೋಗ್ತದೆ. ಎಷ್ಟು ಬೆಳೆದ್ರೇನು ಒಂದೇ ಕೊಂಬೆಗಳಿರೋದಿಲ್ಲ. ಬಟ್ ಅವರು ಆಲದ ಮರದ ಥರ ಬೆಳಿಬೇಕಾಗಿತ್ತು, ಯುಕಾಲಿಪ್ಟಿಸ್ ಥರ ಬೆಳೆದ್ಬಿಟ್ಟಿದ್ರು ಅಷ್ಟೇ. ಅದರಿಂದಾಗಿ ಸಮುದಾಯಕ್ಕೆ ಬೇರೆ ಇದಕ್ಕೆಲ್ಲನೂ ಅದರದ ಪ್ರಯೋಜನ ಸಿಗಲಿಲ್ಲ. ಬಟ್ ಇನ್ನು ಮುಂದೆ ಆದರೂ ಅಲ್ಪಾವಧಿಯಲ್ಲಾದರೂ ಸಮುದಾಯದ ಜೊತೆ ಅಲ್ಲಿ ಗುರುತಿಸ್ಕೊಂಡು ಸಮುದಾಯಕ್ಕೆ ಸಹಕಾರಿಯಾಗಿ ಅನೇಕರನ್ನ ಬೆಳೆಸುವಂಥ ಬುದ್ಧಿ ಅವರಿಗೆ ದೇವರು ದಯಪಾಲಿಸಲಿ ಅಂತ ಕೇಳ್ತೇವೆ. ಮೇ 9 ನಮ್ಮ ಯಡಿಯೂರಪ್ಪನವರ ಇದು ಅಭಿಮಾನೋತ್ಸವ, ಅವರ ಹುಟ್ಟುಹಬ್ಬದ ಕೊಡುಗೆಯನ್ನು ಕೂಡ. ಯಾಕಂದರೆ ಇತ್ತೀಚೆಗೆ ಅವರು ಇದು ಹುಟ್ಟುಹಬ್ಬ ಆಗಿದ್ದು. ಅದಾದ ನಂತರ ಅದೇ ಕಾರಣದಿಂದ ಚಿತ್ರದುರ್ಗದಲ್ಲಿ ಒಂದು ಅಭಿಮಾನೋತ್ಸವ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರುಗಳ ತೀರ್ಮಾನ. ಅದರಿಂದಾಗಿ ಇವತ್ತು ಅವ್ರನ್ನ ನಾವು ಕೊಂಡಾಡ್ತಕ್ಕಂಥ ಕಾಲ. ಈ ಪಕ್ಷಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು, ಅನೇಕರನ್ನು ಬೆಳೆಸಿರ್ತಕ್ಕಂಥವ್ರು, ಅವ್ರಿಗೆ ನಾವು ನಮ್ಮ ಅಭಿಮಾನದ ಇದನ್ನು ಅವತ್ತು ಸಲ್ಲಿಸ್ತೇವೆ. ಅಮಿತ್ ಶಾ ಅವರು ಉಕ್ಕಿನ ಮನುಷ್ಯ ಅಂತ ಹೇಳ್ಬೋದು. ಯಾವ ರೀತಿಯಲ್ಲಿ ಅವರು ಈ ದೇಶದ ರಾಜಕಾರಣವನ್ನು ಅರ್ಜನೆ ಮಾಡಿದಾರೋ, ಸೊ ಇವತ್ತು ಅದು ದೇಶಕ್ಕೆ ಒಳ್ಳೆಯದಾಗ್ತಾ ಇದೆ. ನಮ್ಮ ಅವರು ಮೋದಿಜಿಯವರ ಹೊಂದಾಣಿಕೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ. ಸೊ ನಮ್ಮ ವಿರೋಧಿಗಳು ಇವತ್ತು ನಮ್ಮ ದೇಶದ ಈ ಬೆಳವಣಿಗೆಯನ್ನು ನೋಡಿ ಒಂದು ರೀತಿ ಅಸೂಯೆ ಪಡುವಂತೆಯೋ, ಭಯ ಪಡುವಂತೆಯೋ, ಅಥವಾ ಭಯದ ಪ್ರೀತಿ ಹೆಚ್ಚಾಗುವಂತೆಯೋ ಹಿಂಗೆಲ್ಲ ಮಾಡ್ತಕ್ಕಂಥದ್ದು ಇದು ಮಾಡಿದ್ದಾರೆ. ಈ ದೇಶ ರಕ್ಷಣೆಗೆ ಅಂಥ ನಾಯಕತ್ವ ಖಂಡಿತವಾಗಿಯೂ ಬೇಕು. ಇದು ಯಾವ ಪಕ್ಷದಲ್ಲೂ ಇಲ್ಲದಂಥ ನಾಯಕತ್ವ ಅದು ಈ ದೇಶಕ್ಕೆ ಒಂದು ಉತ್ತಮವಾದ ಭವಿಷ್ಯವನ್ನು ಸೃಷ್ಟಿಸಲಿಕ್ಕೆ ಈ ಒಂದು ಸಂಬಂಧಗಳ ಬೆಸುಗೆ ಇರತಕ್ಕಂಥ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ನಾಯಕತ್ವ ಈ ಎಲ್ಲ ಕೊರತೆಗಳನ್ನು ನೀಗಿಸಿದೆ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಸಭೆಯಲ್ಲಿ ಪಾಲ್ಗೊಂಡು ಇಷ್ಟೊತ್ತು ಸಾಕಷ್ಟು ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ವೆಲ್, ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿತ್ತು. ಟಿವಿಯಲ್ಲಿ ಮಾತಾಡ್ತಾ ಇದ್ದಿದ್ದೇ ಬೇರೆ, ಅವರ ಜೀವನ, ಅವರ ಹೋರಾಟ, ಕಾಂಗ್ರೆಸ್ನ 40 ವರ್ಷದ ರಾಜಕಾರಣ, ನಂತರ ಬಿಜೆಪಿಯಲ್ಲಿ ಆಗಿರುವಂತಹ ಪರಿವರ್ತನೆಯನ್ನ ತುಂಬಾನೇ ಸೊಗಸಾಗಿ ಅಚ್ಚುಕಟ್ಟಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗೆ ಯಡಿಯೂರಪ್ಪ ಅಭಿಮಾನೋತ್ಸವದ ಬಗ್ಗೆನೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿಮ್ಗೆ ಇವರು ಮಾತಾಡಿರೋದ್ರಲ್ಲಿ ತುಂಬಾ ಇಷ್ಟವಾಗಿದ್ದು ಅಥವಾ ನಿಮಗೆ ತುಂಬಾ ನಿಮ್ಮ ಮನಸ್ಸಿಗೆ ರೀಚ್ ಆಗಿರುವಂತಹ ಪಾಯಿಂಟ್ ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಹೋಗ್ಬರೋ ಸಮಯ. ನಮಸ್ಕಾರ.